नमस्कार। श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयभरं वरप्रदगुरौ वैराग्यभाग्यो रथो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनियं शयोनिधे श्रीनिधेः वन्दे साधुकटाक्षकेडिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ चरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सुपुत्रवतीसकं यद्वेत्र शिखरस्पन्दे विश्वमेतद्व्यवस्थितं धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यदि परिपृढोद्गीता नाम दर्शयदञ्च सा निगमपरिषन्नेदीयां संनिरामयमाशयं जननपदवी यातायातश्रमापहरां ध्येयं जनेतु समे देवः श्रीमान् धनञ्जय सारथिः सन्तसारल्यः चित्ततमप्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय श्रीमते भगवन्तमहादेशिकाय ವಿಭೂತಿ ಅಧ್ಯಾಯವನ್ನು ಅಧ್ಯಯನ ಮಾಡ್ತಿದ್ದೀವಿ. 10ನೇ ಅಧ್ಯಾಯ. ಪ್ರಧಾನವಾಗಿ ಪರಮಾತ್ಮನ ವಿಭೂತಿ ಮತ್ತು ಯೋಗಗಳನ್ನು ವಿಸ್ತಾರವಾಗಿ ಹೇಳು ಅಂತ ಅರ್ಜುನನು ಕೇಳಿದಾಗ ಸಂಗ್ರಹವಾಗಿ ಪ್ರಧಾನವಾದದನ್ನು ಹೇಳ್ತೀನಿ, ನಾನು ಮುಖ್ಯವಾದದ್ದು ಯಾವುದು ಅವುಗಳನ್ನು ಹೇಳ್ತೀನಿ ಅಂತ ಹೇಳಿ, ಎಲ್ಲವೂ ಅವನ ವಿಭೂತಿ ಅಂತ ಹೇಳಿದ್ರೆ ಎಲ್ಲವೂ ಅವನಿಂದಲೇ ನಿಯಮನ ಮಾಡಿಸಲ್ಪಡುವ ವಿಷಯಗಳಲ್ಲಿ, ವಸ್ತುಗಳಲ್ಲಿ ಪ್ರಧಾನವಾದದ್ದು ಯಾವುದು ಅದನ್ನು ಮಾತ್ರ ನಾನು ಹೇಳ್ತೀನಿ. ಆ ವಿಭೂತಿ ಅಂತ ಹೇಳೋದು ಎಲ್ಲವನ್ನೂ ಕೂಡ ತಾನು ಆತ್ಮನಾಗಿ ನಿಯಮನ ಮಾಡುವಂತಹದ್ದು. ಯಾವುದೆಲ್ಲ ಅಂದರೆ ಎಲ್ಲವನ್ನೂ ನಿಯಮನ ಮಾಡ್ತಾನೆ, ಅದರಲ್ಲಿ ಪ್ರಧಾನವಾದ ಕೆಲವನ್ನು ಮಾತ್ರ ಹೇಳ್ತೀನಿ ಅಂತ ಇಲ್ಲಿ ಹೇಳಿ, ಎಲ್ಲಕ್ಕೂ ಆತ್ಮನಾಗಿದ್ದು ನಿಯಮನ ಮಾಡ್ತೀನಿ ಎನ್ನುವುದೇ ಇಲ್ಲಿ ಶರೀರಾತ್ಮ ಭಾವದಿಂದಲೇ ಪರಮಾತ್ಮನು ಸಕಲವನ್ನು ನಿಯಮನ ಮಾಡ್ತಾನೆ ಅನ್ನೋದು ಪ್ರಧಾನವಾದ ವಿಷಯ. ಅದನ್ನು ಅಹಮಾತ್ಮ ಭೂತಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಹೇಳಿ ಆರಂಭಿಸಿ ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ ಅಂತ ಹೇಳಿ, ಎಲ್ಲಕ್ಕೂ ಕೂಡ ಇಲ್ಲಿ ಸರ್ವಭೂತ ಆಶಯ ಸ್ಥಿತ ಅಂತ ಹೇಳಿದ್ರೆ ಸರ್ವಭೂತ ಆಶಯ ಸ್ಥಿತ ಅಂತ ಹೇಳುವಾಗ ಅಲ್ಲಿ ಶಬ್ದಗಳಿಗೆ ವಿಶೇಷವಾದ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು ಅಂತ ಹೇಳಿ, ಎಲ್ಲ ಭೂತಗಳು ನನ್ನ ಶರೀರವಾಗಿರುವ ಭೂತಗಳು ಅಂತ ಅರ್ಥ. ಸರ್ವೇಷಾಂ ಭೂತಾನಾಂ ಮಮ ಶರೀರ ಭೂತಾನಾಂ, ಎಲ್ಲ ಪ್ರಾಣಿಗಳು ಅಂದರೆ ನನಗೆ ಶರೀರವಾಗಿರುವ ಎಲ್ಲದರಲ್ಲಿಯೂ ಅವುಗಳ ಆಶಯ ಅಂದರೆ ಹೃದಯದಲ್ಲಿ ನಾನು ಆತ್ಮನಾಗಿ ಇದ್ದೇನೆ. ಆತ್ಮತೆಯ ಅವಸ್ಥಿತ. ಯಾಕೆಂದರೆ ಇಲ್ಲಿ ಆತ್ಮ ಅಂತ ಹೇಳಿದ್ರೆ ಶರೀರದ ಒಂದು ಪ್ರತಿಸಂಬಂಧಿ ಶಬ್ದ ಬೇಕು, ಅದು ಪ್ರತಿಸಂಬಂಧಿ ಶಬ್ದ. ಅದು ಆತ್ಮ ಅಂದರೆ ಶರೀರದ ಅಪೇಕ್ಷೆ ಇದೆ. ಪಿತಾ ಅಂದರೆ ಪುತ್ರ, ಪುತ್ರ ಪಿತ ಹೇಳೋ ಹಾಗೆ ಪ್ರತಿಸಂಬಂಧಿ ಶಬ್ದಗಳು. ಹಾಗೆ ಇಲ್ಲಿ ಆತ್ಮ ಅಂತ ಹೇಳಿರೋದ್ರಿಂದ ಸರ್ವಭೂತಗಳು ಅಂತ ಹೇಳಿದ್ರೆ ಎಲ್ಲವೂ ಶರೀರವಾಗಿರುವ ಎಲ್ಲ ಭೂತಗಳ ಹೃದಯದಲ್ಲಿ, ಪ್ರಾಣಿಗಳ ಹೃದಯದಲ್ಲಿ ಆತ್ಮನಾಗಿದ್ದೇನೆ. ಆತ್ಮ ಅಂತ ಹೇಳಿದ್ರೆ ಆತ್ಮ ಅನ್ನುವ ಶಬ್ದವೇ ತಿಳಿಸುತ್ತೆ ಹೀಗೆ, ಶರೀರಸ್ಯ ಸರ್ವಾತ್ಮನ ಆಧಾರ ನಿಯಂತ ಶೇಷೀಚ. ಇದು ಒಂದು ಲಕ್ಷಣ.
ಹೀಗೆ ಶರೀರಕ್ಕೆ ಆಧಾರವೂ ಆಗಿರುವವನು, ನಿಯಮನ ಮಾಡುವವನು ಮತ್ತು ಶೇಷಿಯಾಗಿರುವವನು, ಈ ಮೂರು ವಿಷಯಗಳು ಹೇಳಲ್ಪಟ್ಟಿದೆ. ಅದು ಮುಂದೆ ಎಲ್ಲ ಹೇಳಲ್ಪಡುತ್ತೆ. ಇಲ್ಲಿ ಭಗವದ್ಗೀತೆಯ ಪ್ರಮಾಣವನ್ನು, ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಆತ್ಮನಾಗಿಯೇ ಶರೀರಾತ್ಮ ಭಾವದಿಂದಲೇ ಆತ್ಮನಾಗಿದ್ದೇ ಎಲ್ಲವನ್ನು ನಿಯಮನ ಮಾಡ್ತಾನೆ ಅನ್ನೋಕ್ಕೆ ಪ್ರಮಾಣ ಭಗವದ್ಗೀತೆಯಲ್ಲಿಯೂ ಶ್ರುತಿಯಲ್ಲಿಯೂ ಸರ್ವಸ್ಯಾಹಂ ಹೃದಯ ಸನ್ನಿವಿಷ್ಟ ಅನ್ನೋದು ಆಧಾರ ಆದೇಯ ಭಾವವನ್ನು ತೋರಿಸುತ್ತೆ. ಮತ್ತಃ ಸ್ಮೃತಿ ಜ್ಞಾನಮಪೋಹನೆ ಚ. ಮತ್ತೆ ಇಲ್ಲಿ ಈಶ್ವರ ಸರ್ವಭೂತಾನ ರಾಮಯನ್ನೇ ಅಂತ ಹೇಳೋದು ನಿಯಮನವನ್ನು ತೋರಿಸುತ್ತೆ. ಮೊದಲು ಆಧಾರವನ್ನು ಹೇಳಿ ಆಮೇಲೆ ನಿಯಮನವನ್ನು ಹೇಳಿ ಶೇಷಿಯಾಗಿರುವುದು ಅಂತ ಹೇಳೋದ್ರಿಂದ ಅವನು ಯಂತ್ರಾರೂಢಾನಿ ಈಶ್ವರ ಅಂತ ಹೇಳಿದ್ರೆ ಎಲ್ಲವೂ ಅವನಿಗೆ ಅವನ ಐಶ್ವರ್ಯವೇ ಅನ್ನೋದು ಅಲ್ಲಿ ಸಿದ್ಧಿಸುತ್ತೆ. ಅದನ್ನು ಶ್ರುತಿ ಪ್ರಮಾಣವು ಕೂಡ ಅದನ್ನು ಸರ್ವೇಶು ಎಲ್ಲ ಪ್ರಾಣಿಗಳಲ್ಲಿಯೂ ಒಂದೊಂದಾಗಿ ಹೇಳ್ಕೊಂಡು ಮುಂದೆ ಕಡೆಯಲ್ಲಿ ಸರ್ವೇಶು ಭೂತೇಶು ಅಂತ ಅಚೇತನಗಳನ್ನೆಲ್ಲ ಈ ರೀತಿ ಉಪಸಂಹಾರ ಮಾಡಿ ಆತ್ಮರುಗಳನ್ನು ಹೇಳ್ತಾರೆ. ಚೇತನ ಅಚೇತನ ಎಲ್ಲಕ್ಕೂ ಕೂಡ ಸರ್ವೇಶು ಭೂತೇಶು ತಿಷ್ಟನ್ ಸರ್ವೇಭ್ಯೋ ಭೂತೇಭ್ಯೋ ಅಂತರಃ ಸರ್ವಾಣಿ ಭೂತಾನಿ ನ ವಿದು ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಯಹ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ ಸದೇ ಆತ್ಮ ಅಂತರ್ಯಾಮಿ ಅಮೃತಃ. ಒಳಗಡೆ ಇದ್ದು ನಿಯಮನ ಮಾಡ್ತಾನೆ ಅನ್ನೋದಕ್ಕೆ ಶ್ರುತಿ ಪ್ರಮಾಣ. ಹಾಗೆಯೇ ಚೇತನದಲ್ಲಿಯೂ ಕೂಡ ಅವನು ಆತ್ಮನಾಗಿ ನಿಯಮನ ಮಾಡ್ತಾನೆ ಅಂತ ಹೇಳಿ ಆತ್ಮನಿಷ್ಠನೇ ಆತ್ಮೋತ್ತರ ಅದು ಇದು ಮಾಧ್ಯಮಿಕ ಪಾಠದಲ್ಲಿ ಬರುವಂತಹದ್ದು. ಬೃಹದಾರಣ್ಯಕ ಉಪನಿಷತ್ತು ಶತಪಥ ಬ್ರಾಹ್ಮಣ ಅಂತ ಹೇಳಿ ಆ ಭಾಗವನ್ನು ಕೂಡ ಈ ಎರಡು ಶ್ರುತಿ ಪ್ರಮಾಣವನ್ನು ಕೂಡ ಇಲ್ಲಿ ಶರೀರಾತ್ಮ ಭಾವದಿಂದಲೇ ನಿಯಮನ ಮಾಡ್ತಾರೆ. ನಿಯಮನವು ಆತ್ಮನಾಗಿದ್ದು ಅನ್ನೋದು ಏವಂ ಸರ್ವಭೂತಾನಾಂ ಆತ್ಮತೆಯ ಅವಸ್ಥಿತ ಅಹಂ ಯಶಾಮಾದಿ ಮಧ್ಯಂಚ ಅಂತಶ್ಚ ಉತ್ಪತ್ತಿ ಸ್ಥಿತಿ ಪ್ರಲಯ ಹೇತು. ಆದಿ ಮಧ್ಯ ಅಂತ ಹೇಳಿದ್ರೆ ಉತ್ಪತ್ತಿ ಸ್ಥಿತಿ ಪ್ರಲಯಕ್ಕೆ ಕಾರಣನಾದವನು ಅನ್ನೋದನ್ನ ಇಲ್ಲಿ ಮೊದಲು ಸಾಮಾನ್ಯವಾಗಿ ಹೇಳಿ ಆಮೇಲೆ ಒಂದೊಂದು ವಿಭೂತಿಯನ್ನು ವಿಶೇಷವಾಗಿ ಪರಮಾತ್ಮನ ಉಪದೇಶ ಮಾಡುವಂತಹದ್ದು. ಇದಕ್ಕೆ ತಾತ್ಪರ್ಯ ಚಂದ್ರಿಕೆಯನ್ನು ನಾವು ಅಧ್ಯಯನ ಮಾಡಬೇಕಿತ್ತು. ಅದಕ್ಕೆ ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇದರ ಅರ್ಥಗಳನ್ನು. ವಿಸ್ತರೇಣ ಆತ್ಮನಃ ಯೋಗಂ ವಿಭೂತಿಂಚ ಇತಿ ಪೃಷ್ಟಂ ಅರ್ಥದ್ವಯಂ ವಿಸ್ತರೇಣ ವಕ್ತುಂ ತಸ್ಯ ಉತ್ತರದ್ವಯಂ ಅಂತ ಹೇಳಿದ್ರೆ ಇಲ್ಲಿ ವಿಭೂತಿಯನ್ನು ಯೋಗವನ್ನು ಎರಡು ಅರ್ಥ ವಿಷಯಗಳನ್ನು ಕೇಳಿದ್ದು ಅರ್ಜುನನು. ಪೃಷ್ಟಂ ಅರ್ಥದ್ವಯಂ ವಿಸ್ತರೇಣ ವಕ್ತುಂ ತಸ್ಯ ಉತ್ತರದ್ವಯಂ ಎರಡು ಉತ್ತರಗಳನ್ನು ಕೊಡ್ತಾನೆ ಅಂತ ಹೇಳಿದೆ. ಅಹಮಾತ್ಮ ಇತಿ ಶ್ಲೋಕೇನ ಉಚ್ಯತೆ. ಎರಡಕ್ಕೂ ಕೂಡ ಎರಡು ವಿಷಯಗಳ ಬಗ್ಗೆ ಕೇಳಿದ್ದಕ್ಕೆ ಅದರ ಉತ್ತರವು ಈಗ ಹೇಳಲ್ಪಡ್ತಾ ಇದೆ ಅಂತ ಹೇಳಿದ್ರು ಈ ಶ್ಲೋಕದಿಂದ ಸಂಗ್ರಹವಾಗಿ. ಏತೇನ ಪ್ರಾಗುಕ್ತೇಷು ಅಖ್ಯಮಾಣೇಷು ಚ ಸಾಮಾನಾಧಿಕ ನಿರ್ದೇಶೇಷು ಯಥಾಸಂಭವಂ ನಿಮಿತ್ತದ್ವಯ ಮುಕ್ತಂ ಭವತಿ. ಈ ಒಂದು ಶ್ಲೋಕದಲ್ಲಿ ಎರಡು ಅರ್ಥಗಳು ಇಲ್ಲಿ ಸಂಗ್ರಹವಾಗಿ ಹೇಳಲ್ಪಟ್ಟಿದೆ. ವಿಭೂತಿಯನ್ನು ಯೋಗವನ್ನು ಎರಡು ವಿಷಯ ಕೇಳಿದ ಅರ್ಜುನ. ಆದರೆ ಇಲ್ಲಿ ಪರಮಾತ್ಮನ ಹೇಳುವಾಗ ಅಯಮಾತ್ಮ ಸರ್ವಭೂತಾಶಯ ಸ್ಥಿತ ಆದಿಶ್ಚ ಮಧ್ಯಂಚ ಅಂತಶ್ಚ ಅಂತ ಹೇಳಿ ಭೂತಾನಾಂ ಅಂತ ಹೇಳಿ ಆರಂಭಿಸಿರೋದ್ರಲ್ಲಿ ಎರಡು ಅರ್ಥವೂ ಬರುತ್ತೆ. ಇದಾದ ಮೇಲೆ ಮುಂದೆ ಸಾಮಾನಾಧಿಕರಣದಿಂದ ಎಲ್ಲ ಸರ್ವಶಬ್ದ ವಾಚ್ಯತ್ವ ಎಲ್ಲ ವಸ್ತುಗಳೊಡನೆಯೂ ವಿಶೇಷವಾದ ಒಂದೊಂದು ಗುಂಪಿನಲ್ಲಿಯೂ ವಿಶೇಷವಾದ ವಸ್ತುಗಳೊಡನೆ ಸಮಾನಾಧಿಕರಣವು ಹೇಳಲ್ಪಡುತ್ತೆ ಮುಂದೆ. ಆದ್ದರಿಂದ ಹಿಂದೆ ಹೇಳಿದ ವಿಷಯಗಳಲ್ಲಾಗಲಿ ಪ್ರಾಗುಕ್ತೇಶು ಹಿಂದೆ ಹೇಳಿದ ವಿಷಯಗಳಲ್ಲಾಗಲಿ ವಕ್ಷ್ಯಮಾಣೇಶು ಮುಂದೆ ಹೇಳಲ್ಪಡುವ ವಿಷಯಗಳಲ್ಲಾಗಲಿ ಸಾಮಾನಾಧಿಕರಣ್ಯ ನಿರ್ದೇಶೇಶು ಸಾಮಾನಾಧಿಕರಣ್ಯದಿಂದ ನಿರ್ದೇಶ ಮಾಡಲ್ಪಟ್ಟಿರುವಂತಹ ವಿಷಯಗಳಲ್ಲಿ ಯಥಾಸಂಭವಂ ಆಯಾ ಪದಾರ್ಥಗಳಿಗೆ ಅನುಗುಣವಾಗಿ ಆಯಾ ವಿಷಯಗಳಿಗೆ ಅನುಗುಣವಾಗಿ ನಿಮಿತ್ತದ್ವಯಂ ಮುಕ್ತಂ ಭವತಿ. ಎರಡು ಕಾರಣಗಳು ಹೇಳಲ್ಪಡುತ್ತೆ. ಒಂದು ವಿಭೂತಿ, ಒಂದು ಯೋಗ. ಒಂದು ಗುಣ ಅಂತ ಹೇಳಲ್ಪಟ್ಟಿತು, ವಿಭೂತಿ ಅಂತ ಹೇಳಲ್ಪಟ್ಟಿತು. ಎರಡೂ ಕೂಡ ಮುಂದೆ ಹೇಳಲ್ಪಡುವ ಸಮಾನಾಧಿಕರಣದಲ್ಲಿ ಆಯಾ ಪದಾರ್ಥಗಳಿಗೆ ಆ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ವಿಷಯವನ್ನು ತಿಳಿಸ್ತಿದ್ದಾರೆ ಸ್ವಾಮಿ ದೇಶಿಕನೇ. ಯಾಕೆಂದರೆ ಎಲ್ಲವೂ ಕೂಡ ಪದಾರ್ಥ ಇಲ್ಲದೆ ಇರಬಹುದು, ಕೆಲವು ಭಾವಗಳಿರ್ಬೋದು, ಕೆಲವು ಬೇರೆ ವಿಷಯಗಳು. ಹಾಗೆ ಅದಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಮುಂದೆ ಅದನ್ನು ವಿವರಿಸ್ತಾರೆ ಒಂದೊಂದು ಶ್ಲೋಕದಲ್ಲಿಯೂ. ಆತ್ಮತೆಯ ಅವಸ್ಥಿತ ಇತಿ ಫಲಿತಾನ್ವಯ ಪ್ರದರ್ಶನಂ. ಎಲ್ಲೆಲ್ಲೂ ಆತ್ಮನಾಗಿ ಇರುವವನಾಗಿ ಅಂತ ಅರ್ಥ. ಅನೇಕಾರ್ಥ ಅಪಿ ಆತ್ಮಶಬ್ದ ಶರೀರ ಪ್ರತಿಸಂಬಂಧಿನಿ ಪ್ರಸಿದ್ಧಿ ಪ್ರಾಚುರ್ಯಾತ್ ಪ್ರತಿಸಂಬಂಧಿ ರೂಪ ಶರೀರ ಅಪೇಕ್ಷತೆ. ಆತ್ಮಶಬ್ದಕ್ಕೆ ಎಷ್ಟೋ ಅರ್ಥಗಳಿದೆ. ಕೆಲವು ಕಡೆ ಮನಸ್ಸು ಅಂತ ಅರ್ಥ, ಕೆಲವು ಕಡೆ ನಾನು ಅನ್ನೋದೇ ಆತ್ಮ ಅನ್ನೋದು ಅರ್ಥದಲ್ಲಿ ಬರುತ್ತೆ.
ಅದೇ ಪದಾರ್ಥ ಅಂತ ಅರ್ಥ ಬರುತ್ತೆ, ಮನಸ್ಸು ಅಂತ ಅರ್ಥ ಬರುತ್ತೆ, ಜೀವಾತ್ಮ ಅಂತ ಅರ್ಥ ಬರುತ್ತೆ, ಪರಮಾತ್ಮ ಅನ್ನುವ ಅರ್ಥವೂ ಬರುತ್ತೆ. ಆದರೆ ಪ್ರಚುರವಾಗಿ ಪ್ರಸಿದ್ಧಿ ಇರೋದು ಪ್ರಯೋಗಗಳಲ್ಲಿ ಹೇಗೆ ಅಂದರೆ ಆತ್ಮ ಶರೀರ ಪ್ರತಿ ಸಂಬಂಧಿ ಶಬ್ದಗಳನ್ನು. ಆದ್ದರಿಂದ ಆತ್ಮಶಬ್ದ ಶರೀರವನ್ನು ಪ್ರಚುರವಾದ ಪ್ರಯೋಗವನ್ನು ನೋಡಿದ್ರೆ ಶರೀರ ಆತ್ಮ ಶರೀರ ಭಾವ ಅನ್ನೋದು ಹೇಳೋದ್ರಿಂದ ಆತ್ಮನಿಗೆ ಶರೀರ ಪ್ರತಿ ಸಂಬಂಧಿ ಶಬ್ದ, ಆ ರೀತಿಯಾಗಿ ಇಲ್ಲಿ ಅರ್ಥ ಮಾಡಿದ್ದಾರೆ. ಆದ್ದರಿಂದ ವೃತ್ಯಂತರ್ಗತ ಭೂತ ಶಬ್ದ ಅರ್ಥ ನಮಗೆ ಸಿದ್ಧವಾಗಿದ್ದರೂ ಕೂಡ ಭೂತ ಶಬ್ದಕ್ಕೆ ಬುದ್ಧಿಯ ನಿಷ್ಕರ್ಷ ಅನ್ವೇತವ್ಯ, ನಮ್ಮ ಮನಸ್ಸಿನಲ್ಲಿ ನಾವು ಅದಕ್ಕೆ ನಿಷ್ಕರ್ಷಕವಾದ ಅರ್ಥವನ್ನು ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಸರ್ವಭೂತ ಆಶಯ ಸ್ಥಿತ, ಸರ್ವಭೂತ ಅಂದರೆ ಎಲ್ಲ ಪ್ರಾಣಿಗಳು ಅಂತ ಸಾಮಾನ್ಯವಾಗಿ ಅರ್ಥ ತಿಳಿದು ಬರುತ್ತೆ. ಆದರೆ ಇಲ್ಲಿ ಆತ್ಮ ಅನ್ನುವ ಶಬ್ದಕ್ಕೆ ವಿಶೇಷವಾದ ಪ್ರತಿಸಂಬಂಧಿಯ ಒಂದು ಅಪೇಕ್ಷೆ ಇರೋದ್ರಿಂದ ಶರೀರ ಅಂತ, ಸರ್ವಭೂತ ಶಬ್ದಕ್ಕೆ ಸರ್ವ ಶರೀರಭೂತಾನಾಂ ಅಂತ ಅರ್ಥ ಮಾಡಿದ್ರು. ಸರ್ವೇಷಾಂ ಭೂತಾನಾಂ ಮಮ ಶರೀರ ಭೂತಾನಾಂ, ಆ ಶರೀರ ಅನ್ನುವ ಶಬ್ದವನ್ನು ತೆಗೆದುಕೊಂಡು ಬಂದು ನಿಷ್ಕರ್ಷಕವಾಗಿ ನಿಷ್ಕರ್ಷೆ ಮಾಡಿ ಆ ಭೂತ ಶಬ್ದಕ್ಕೆ ಶರೀರಭೂತವಾಗಿರೋದು ಅನ್ನುವ ಅರ್ಥವನ್ನು ನಾವು ಅನ್ವಯಿಸಿಕೊಳ್ಬೇಕು ಅಂತ ಹೇಳಿ ಸರ್ವೇಷಾಂ ಭೂತಾನಾಂ ಮಮ ಶರೀರ ಭೂತಾನಾಂ ಅಂತ ಅರ್ಥ ಮಾಡಿದ್ದಾರೆ. ಈಶ್ವರಸ್ಯ ಜೀವ ಶರೀರಾಣಿ ಭೂತಾನಿ ಜೀವಾಂಶ ಪ್ರತಿ ಕಥಂ ಆತ್ಮತ್ವಂ ಇತ್ಯತ್ರ ಆತ್ಮಲಕ್ಷಣಂ. ಇವಾಗ ಈಶ್ವರನಿಗೆ ಜೀವ ಶರೀರಗಳು ಶರೀರಾಣಿ ಭೂತಾನಿ ಜೀವಾಂಶ, ಜೀವ ಶರೀರವಾದ ಭೂತಗಳು ಅಂತ ಹೇಳಲ್ಪಟ್ಟು ಜೀವ ಶರೀರಗಳು ಮತ್ತು ಜೀವರುಗಳು ಇಬ್ಬರುಗಳ ವಿಷಯದಲ್ಲಿಯೂ ಆತ್ಮತ್ವವು ಹೇಗೆ ಬರುತ್ತೆ? ಈ ಪ್ರಾಣಿಗಳ ಶರೀರವು ಮತ್ತು ಜೀವಾತ್ಮರುಗಳ ಶರೀರ ಎರಡು ವಿಷಯದಲ್ಲಿಯೂ ಇವನಿಗೆ ಆತ್ಮ ಅನ್ನುವ ಲಕ್ಷಣ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಹೇಳುವಾಗ ಅದಕ್ಕೆ ಲಕ್ಷಣವನ್ನು ತಿಳಿಸ್ತಾರೆ. ಆತ್ಮ ಹಿ ನಾಮ ಶರೀರಸ್ಯ ಸರ್ವಾತ್ಮನ ಆಧಾರ ನಿಯಂತ ಶೇಷೀಚ, ಎಲ್ಲಕ್ಕೂ ಅವನೇ ಆಧಾರ, ಅವನೇ ನಿಯಮನ ಮಾಡುವವನು, ಅವನೇ ಶೇಷಿ. ಆದ್ದರಿಂದ ಎಲ್ಲಕ್ಕೂ ಬರುತ್ತೆ. ಇದು ಮೂರು ವಿಷಯಗಳು ಹೇಳಲ್ಪಟ್ಟಿತು, ಆಧಾರ ನಿಯಂತ ಶೇಷಿ ಅಂತ ಹೇಳಿಬಿಟ್ಟು ನಿಯಮನ ಮಾಡುವವನು ಆಧಾರ. ತ್ರಯಮಪಿ ಏಕಂ ಲಕ್ಷಣ ಏಕೆ, ಮೂರು ಸೇರಿ ಒಂದೇ ಲಕ್ಷಣ ಶರೀರಕ್ಕೆ ಅಂತ ಕೆಲವರು ಹೇಳ್ತಾರೆ. ತ್ರಯಮಪಿ ಏಕಂ ಲಕ್ಷಣ ಬ್ರಹ್ಮಶಬ್ದಕ್ಕೆ ಹೇಳುವ ಹಾಗೆ ತತ್ರ ಶ್ರುತ್ಯಾದಿ ಅನುಸಾರೇಣ, ಶ್ರುತಿಯಲ್ಲಿ ಹೇಳುವಾಗ ಒಂದೇ ಲಕ್ಷಣ ಬ್ರಹ್ಮನಿಗೆ ಮೂರು ಹೇಳಿ ಒಂದೇ ಲಕ್ಷಣ ಹೇಳಲ್ಪಟ್ಟಿದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ಬ್ರಹ್ಮ. ಬ್ರಹ್ಮಶಬ್ದ ಒಂದೇ ಸತಿ ಬಂತು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ತತ್ ಬ್ರಹ್ಮ, ಏನ ಜಾತಾನಿ ಜೀವಂತಿ ತತ್ ಬ್ರಹ್ಮ ಅಂತ ಹೇಳಲಿಲ್ಲ. ಮೂರು ಹೇಳಿ ಅಲ್ಲಿ ಉತ್ಪತ್ತಿ ಸ್ಥಿತಿ ಲಯ ಮೂರು ಹೇಳಿ ಬ್ರಹ್ಮಶಬ್ದ ಒಂದು ಸತಿ ಬಂದಿದೆ. ಆದ್ದರಿಂದ ಬ್ರಹ್ಮಶಬ್ದಕ್ಕೆ ಮೂರು ಸೇರಿ ಲಕ್ಷಣವಾಗುತ್ತೆ. ಸೃಷ್ಟಿ ಸ್ಥಿತಿ ಲಯವನ್ನು ಯಾರು ಮಾಡ್ತಾನೋ ಅವನು ಬ್ರಹ್ಮ ಅನ್ನುವಂತಹ ಮೂರು ವಿಷಯಗಳು ಸೇರಿ ಒಂದು ಲಕ್ಷಣ ಬ್ರಹ್ಮಶಬ್ದಕ್ಕೆ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು. ಶ್ರುತಿಯಲ್ಲಿ ಹೇಳಿರುವ ಹಾಗೆ ಶ್ರುತಿಯಾದಿ ಅನುಸಾರೇಣ ಜನ್ಮಾದಿತ್ರಯಸ್ಯ, ಜನ್ಮಾದ್ಯಸ್ಯತಃ ಅಂತ ಹೇಳುವಾಗ ಜನ್ಮ ಸ್ಥಿತಿ ಲಯ ಮೂರು ಸೇರಿ ಬ್ರಹ್ಮಲಕ್ಷಣತ್ವಂ ಇತಿ, ಬ್ರಹ್ಮಲಕ್ಷಣತ್ವ ಇವ, ಬ್ರಹ್ಮಲಕ್ಷಣಕ್ಕೆ ಹೇಗೆ ಮೂರು ಸೇರಿ ಹೇಳ್ತೀವೋ ಆ ರೀತಿ ಶಂಕಿತ ಮಾತ್ರ ವ್ಯವಚ್ಛೇದ ತ್ರಯಾಣಂ ಸಾಫಲ್ಯಂ ಭಾವ್ಯ. ಇಲ್ಲಿಯೂ ಹಾಗೆಯೇ ಬರುತ್ತೋ ಇಲ್ಲ ಬೇರೆ ಬೇರೆಯಾಗಿ ಬರುತ್ತೋ ಅನ್ನುವ ಒಂದು ಆಶಂಕೆ ಬಂದರೆ ಅದಕ್ಕಿಂತ ಬೇರೆಯಾಗಿ ಹೇಳಿದೆಯೋ ಇಲ್ಲಿ ಅಂತ ಹೇಳಿದ್ರೆ ಮೂರು ಕೂಡ ಸಫಲವಾದದ್ದೇ, ಮೂರಕ್ಕೂ ಕೂಡ ಪ್ರಯೋಜನವಿದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಒಂದೊಂದು ಲಕ್ಷಣ ಹೇಳಿದ್ರು ಸಾಕು ಲಕ್ಷಣ ಸಿಗುತ್ತೆ. ಲಕ್ಷಣ ತ್ರಯಂ ಇತಿ ಚ ಅನ್ಯೇ, ಎಲ್ಲರೂ ಹೇಳಿದ್ರು ಬರೀ ಅವನ ಆಧಾರ ಆಗಿರೋದ್ರೆ ಸಾಕು, ಸರ್ವಾತ್ಮನ ಆಧಾರವಾಗಿರೋದೇ ಆತ್ಮ ಅಂತ ಹೇಳ್ಬಿಡ್ಬೋದು, ಸರ್ವಾತ್ಮ ನಿಯಮನ ಮಾಡುವುದೇ ಆತ್ಮ ಅಂತ ಹೇಳ್ಬೋದು, ಸರ್ವಾತ್ಮ ಶೇಷಿಯಾಗಿರುವುದೇ ಆತ್ಮ ಅಂತಲೂ ಹೇಳ್ಬೋದು ಅಂತ ಕೆಲವರು ಹೇಳ್ತಾರೆ. ಸ್ವಾಮಿ ದೇಶಿಕನ್ ತಮ್ಮ ನಿಷ್ಕರ್ಷೆಯನ್ನು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ತತ್ರತು ಏವಂ ವಿವೇಕ, ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಯಸ್ಯ ಚೇತನಸ್ಯ ಯದ್ದ್ರವ್ಯಂ ಸರ್ವಾತ್ಮನ ಸ್ವಾಧೀನಂ ಧಾರಯಿತುಂ ಶಕ್ಯಂ ಇತ್ಯಾದಿ ಶರೀರ ಲಕ್ಷಣ ವಾಕ್ಯಮಪಿ ಭಾವ್ಯಂ. ಇದು ಭಾಷ್ಯಕಾರರು ಹೇಳಿರೋದು. ವೇದಾಂತ ಸಂಗ್ರಹದಲ್ಲಿಯೂ ಶ್ರೀಭಾಷ್ಯದಲ್ಲಿಯೂ ಇದು ಹೇಳಿದ್ದಾರೆ. ಯಸ್ಯ ಚೇತನಸ್ಯ ಯತ್ ದ್ರವ್ಯಂ, ಒಂದೊಂದು ಶಬ್ದಕ್ಕೂ ವಿಶೇಷವಾದ ಅರ್ಥವಿದೆ. ಲಕ್ಷಣದಲ್ಲಿ ಯಾವ ಪದವನ್ನು ಅಧಿಕವಾಗಿ ಉಪಯೋಗಿಸೋದಿಲ್ಲ, ಎಷ್ಟು ಬೇಕೋ ಅಷ್ಟು ಒಂದೊಂದು ಪದಕ್ಕೂ ವಿಶೇಷವಾದ ಅರ್ಥವಿದೆ. ಶರೀರಾತ್ಮ ಭಾವಕ್ಕೆ ಬೇಕಾದಷ್ಟು ಅದರ ಬಗ್ಗೆ ವಿಚಾರ ಮಾಡಿದ್ದಾರೆ. ಶ್ರೀಭಾಷ್ಯ ಅಧ್ಯಯನ ಮಾಡುವಾಗ ಅದನ್ನು ವಿಶೇಷವಾಗಿ ನೋಡಿದ್ವಿ.
ಎಷ್ಟು ಅದಕ್ಕೆ ಒಂದೊಂದು ಶಬ್ದಕ್ಕೂ ಎಷ್ಟೆಷ್ಟು ಅರ್ಥಗಳಿದೆ, ಯಾವ ಯಾವ ವಿಷಯಗಳಲ್ಲಿ ಶರೀರ ಅನ್ನೋದು ಹೇಳಕ್ಕಾಗೋದಿಲ್ಲ, ಯಾವ ವಿಷಯದಲ್ಲಿ ಶರೀರ ಅಂತ ಹೇಳಬಹುದು, ಇದೆಲ್ಲ ವಿಸ್ತಾರವಾಗಿ ನಾವು ಶ್ರೀಭಾಷೆ ಅಧ್ಯಯನದಲ್ಲಿ ನೋಡಿದ್ವಿ. ನಮ್ಮ ಶ್ರೀಭಾಷೆಯ ಗ್ರೂಪಲ್ಲಿ ಆ PDF ಕೂಡ ಅಲ್ಲ PPT ಇರುತ್ತೆ, ಅದರಲ್ಲಿ ವಿಸ್ತಾರವಾಗಿ ನೋಡ್ಕೋಬಹುದು. ಆಮೇಲೆ ನೀವು ಯಸ್ಯ ಚೇತನಸ್ಯ ದ್ರವ್ಯಂ, 3 ವಿಷಯಗಳು ಹೇಳಲ್ಪಟ್ಟಿತು. ಸರ್ವಾರ್ಥೆ ಸ್ವಾರ್ಥೆ ಸರ್ವಾತ್ಮನ ನಿಯಂತುಂ ಧಾರಯಿತುಂ ಚ ಶಕ್ಯಂ ತಚ್ಛೇಷತೈಕಸ್ವರೂಪಂಚ ತತ್ತಸ್ಯ ಶರೀರಂ ತತ್ ವಿಶೇಷತಾ ಏಕಸ್ವರೂಪಂ ತಸ್ಯ ಶರೀರಂ ಅಂತ ಹೇಳಿದ್ರು. ಈ ರೀತಿ ಒಂದು ಲಕ್ಷಣವನ್ನು ಭಾಷ್ಯಕಾರರು ಹೇಳಿದ್ದಾರೆ. ಶರೀರ ಲಕ್ಷಣ ಅಂತರಾಣಪಿ ತತ್ರ ಪ್ರತೀಕ್ಷಿಪ್ತಾನೆ. ಬೇರೆ ಲಕ್ಷಣಗಳನ್ನು ಶರೀರಕ್ಕೆ ಹೇಳುವವರು ಹೇಳುವ ಚೇಷ್ಟಾಶ್ರಯತ್ವಂ ಶರೀರಂ, ಭೋಗಾಯತನಂ ಶರೀರಂ, ಇದೆಲ್ಲ ಕೂಡ ಎಲ್ಲ ತಳ್ಳಿ ಹಾಕಲ್ಪಟ್ಟಿದೆ ಈ ಶರೀರ ಲಕ್ಷಣದಿಂದ. ಅದೆಲ್ಲ ಪೂರ್ಣವಾದ ಲಕ್ಷಣವಾಗುವುದಿಲ್ಲ ಅಂತ ಈಗ ಸ್ವಾಮಿ ದೇಶಿಕನು ಹೇಳ್ತಾರೆ. ಯಾವುದು ಭಾಷ್ಯದಲ್ಲಿ ಶ್ರೀಭಾಷ್ಯದಲ್ಲಿ ಹೇಳಿರುವ ಪ್ರಕಾರ ಸಂಗ್ರಹವಾಗಿ ಸುಲಭವಾಗಿ ನಾವು ತಿಳ್ಕೋ ಹಾಗೆ ಶರೀರ ಲಕ್ಷಣವನ್ನು ಹೇಗೆ ಹೇಳಬೇಕು ಅಂದರೆ, ಚೈತನ್ಯ ವಿಶಿಷ್ಟ ಪ್ರತಿ ಅಪೃಥಕ್ ಸಿದ್ಧ ವಿಶೇಷಭೂತ ದ್ರವ್ಯಂ ಶರೀರಂ ಹೇಳಿದ್ರೆ ಸಾಕು. ಇದು ಭಾಷ್ಯಾಭಿಪ್ರೇತ ಅಸ್ಮಾಕಂ ನಿಷ್ಕರ್ಷ. ನಾವು ಹೇಳ್ತಾ ಇದ್ದೀವಿ, ನನ್ನ ಒಂದು ನಿಷ್ಕರ್ಷ ಏನು ಅಂತ ಹೇಳಿದ್ರೆ, ಈ ಒಂದು ವಿಷಯದಲ್ಲಿ ಚೈತನ್ಯ ವಿಶಿಷ್ಟಂ ಪ್ರತಿ, ಚೈತನ್ಯ ವಿಶಿಷ್ಟಂ ಸ್ಪಷ್ಟ ಮಾಡಿಸ್ತಾರೆ. ಭಾಷ್ಯಕಾರರು ಹೇಳಿದಾಗ ಯಸ್ಯ ಚೇತನಸ್ಯ ಅಂತ ಹೇಳಿದ್ರು. ಚೇತನ ಅಂತ ಹೇಳಿದ್ರೆ ಚೈತನ್ಯ ವಿಶಿಷ್ಟನಾದವನೇ ಚೇತನ ಅಂತ ಅರ್ಥ. ಅಲ್ಲಿ ಧರ್ಮಭೂತ ಜ್ಞಾನವನ್ನು ಉಳ್ಳ ಆತ್ಮ ಅಂತ ಅರ್ಥ. ಧರ್ಮಭೂತ ಜ್ಞಾನವನ್ನು ಉಳ್ಳ ಆತ್ಮನು ಅಂತ ಹೇಳಿ, ಧರ್ಮಭೂತ ಜ್ಞಾನ ಈ ಚೇತನ ಶಬ್ದದಲ್ಲೇ ಸೇರಿಬಿಡುತ್ತೆ. ಆದ್ದರಿಂದ ಧರ್ಮಭೂತ ಜ್ಞಾನವು ಶರೀರವಲ್ಲ ಚೇತನನಿಗೆ, ಅದು ಧರ್ಮವಾಗಿದೆ. ಧರ್ಮವಾಗಿರೋದು ಶರೀರವಾಗಲ್ಲ, ದ್ರವ್ಯವಾಗಿರಬೇಕು ಶರೀರ. ಯತ್ ದ್ರವ್ಯಂ ಅಂತ ಹೇಳಿದ್ರು. ಶರೀರ ಪದಾರ್ಥವಾಗಿರಬೇಕು, ಗುಣ ಶರೀರವಾಗುವುದಿಲ್ಲ, ಜಾತಿ ಶರೀರವಾಗಲ್ಲ, ಒಂದು ಧರ್ಮವೂ ಶರೀರವಾಗುವುದಿಲ್ಲ. ಚೇತನಸ್ಯ ಅಂತ ಹೇಳಿದ್ರೆ ಚೈತನ್ಯ ವಿಶಿಷ್ಟನಾದವನು. ಚೈತನ್ಯ ವಿಶಿಷ್ಟಂ ಪ್ರತಿ ಅಂದರೆ ಜ್ಞಾತ ಆದವನು, ಜ್ಞಾತೃತ್ವ ಉಳ್ಳಂತಹ ಒಬ್ಬ ಆತ್ಮ ಅಂತ ಅರ್ಥ. ಅಲ್ಲಿ ಚೈತನ್ಯ ವಿಶಿಷ್ಟಂ ಪ್ರತಿ, ಚೈತನ್ಯ ವಿಶಿಷ್ಟಂ ಅಂತ ಹೇಳಿರೋದ್ರಿಂದ ಜೀವಾತ್ಮನಿಗೂ ಪರಮಾತ್ಮನಿಗೂ ಸಾಮಾನ್ಯ. ಇದು ಚೈತನ್ಯ ವಿಶಿಷ್ಟತ್ವ ಪರಮಾತ್ಮನಿಗೂ ಇದೆ, ಜೀವಾತ್ಮನಿಗೂ ಇದೆ. ಅದಿಬ್ಬರಿಗೂ ಸಾಧರ್ಮ್ಯ. ಅದರಲ್ಲಿ ಅವನಿಗೂ ಧರ್ಮಭೂತ ಜ್ಞಾನವಿದೆ, ಜೀವಾತ್ಮನಿಗೂ ಧರ್ಮಭೂತ ಜ್ಞಾನವಿದೆ. ಆದ್ದರಿಂದ ಚೈತನ್ಯ ವಿಶಿಷ್ಟಂ ಪ್ರತಿ, ಚೈತನ್ಯ ವಿಶಿಷ್ಟಂ ಪ್ರತಿ ಅಂದರೆ ಜ್ಞಾತೃತ್ವವನ್ನು ಉಳ್ಳಂತಹ ಒಬ್ಬ ಚೇತನನಿಗೆ ಅಪೃಥಕ್ ಸಿದ್ಧ ವಿಶೇಷಣಭೂತ ದ್ರವ್ಯಂ, ಒಂದು ದ್ರವ್ಯವಾಗಿರಬೇಕು, ಅದು ವಿಶೇಷಣವಾಗಿರಬೇಕು, ಅಪೃಥಕ್ ಸಿದ್ಧವಾಗಿರಬೇಕು, ಇವನಿಂದ ಬೇರೆ ಮಾಡೋಕ್ಕಾಗದೇ ಇರೋ ಹಾಗಿರಬೇಕು. ಅಂತಹ ಒಂದು ವಿಶೇಷಣವಾದ ದ್ರವ್ಯವು ಅವನಿಗೆ ಶರೀರ ಅಂತ ಹೇಳಲ್ಪಡುತ್ತೆ. ಅದಕ್ಕೆ ಮೇಲೆ ವಿಶೇಷವಾಗಿ ಹೇಳ್ತಾರೆ ಇಲ್ಲಿ, ಯದ್ದ್ರವ್ಯಂ ಅಂತ ಹೇಳಿದ್ರೆ ಯದ್ ಅವಸ್ಥಂ ದ್ರವ್ಯಂ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾವ ಅವಸ್ಥೆಯಲ್ಲಿರುವ ದ್ರವ್ಯ ಅಂತ ಹೇಳಿ ಆ ರೀತಿಯೂ ಅರ್ಥ ಮಾಡಬೇಕು ಅದಕ್ಕೆ ಅಂತ. ಇದೆಲ್ಲ ಬೇಕಾದಷ್ಟು ಇದನ್ನು ವಿಚಾರ ಮಾಡ್ತಾರೆ. ಒಟ್ಟಿನಲ್ಲಿ ಒಬ್ಬ ಚೇತನನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣವಾದ ಒಂದು ದ್ರವ್ಯವು ಶರೀರ ಅಂತ ಹೇಳಲ್ಪಡುತ್ತೆ ಅನ್ನೋದು ಶ್ರೀಭಾಷ್ಯದಲ್ಲಿ ಹೇಳಲ್ಪಟ್ಟ ಅರ್ಥ ಅನ್ನೋದು ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅದು ಅವರ ನಿಷ್ಕರ್ಷೆ ಅಂತ ಹೇಳಿ ಇಲ್ಲಿ ಹತ್ರ ಸರ್ವಭೂತ ಪ್ರಾಸಂಗಿಕವಾಗಿ ಶರೀರಾತ್ಮಭಾವವನ್ನು, ಯಾಕೆಂದರೆ ಇಲ್ಲಿ ಆತ್ಮನಾಗಿಯೇ ನಿಯಮನ ಮಾಡುವುದು ಅಂತ ವಿಭೂತಿಗೆ ಹೇಳಲ್ಪಟ್ಟಿರೋದ್ರಿಂದ ಆ ವಿಷಯವನ್ನು ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತಾರೆ. ಅತ್ರ ಸರ್ವಭೂತ ಶಬ್ದೇನ ಶರೀರ ಮಾತ್ರ ನಿರ್ದೇಶಂಕಾವ್ಯುದಾಸಾಯ ಆಶಯಶಬ್ದಸ್ಯ ಚ ಪ್ರತ್ಯಯ ವಿಷಯತ್ವ ವ್ಯಂಜನಾಯ ಆಧಾರ ತಥಾ. ಎಷ್ಟು ವಿಷಯಗಳನ್ನು ಇಲ್ಲಿ ಭಾಷ್ಯಕಾರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸರ್ವಭೂತಾಶಯ ಸ್ಥಿತ ಭೂತ ಅಂತ ಹೇಳಿದ್ರೆ ಬರೀ ಶರೀರ ಅಂತ ಅರ್ಥವಲ್ಲ. ಭೂತ ಶಬ್ದಕ್ಕೆ ಶರೀರ ವಿಶಿಷ್ಟನಾದ ಜೀವಾತ್ಮ ಅಂತ ಅರ್ಥ ಅಲ್ಲಿ. ಆದ್ದರಿಂದ ಶರೀರ ಮಾತ್ರ ನಿರ್ದೇಶ ಶಂಕಾ ವ್ಯುದಾಸಾಯ, ಶರೀರ ಮಾತ್ರ ಅನ್ನುವ ಅರ್ಥವಲ್ಲ ಸರ್ವಭೂತ ಶಬ್ದಕ್ಕೆ, ಶರೀರ ವಿಶಿಷ್ಟನಾದ ಜೀವಾತ್ಮ ಅಂತ ಅರ್ಥ. ಆಶಯ ಅನ್ನುವ ಶಬ್ದಕ್ಕೆ ಹೃದಯವನ್ನು ತೋರಿಸುತ್ತೆ. ಆದ್ದರಿಂದ ಆಧಾರತ್ವ ನಿಯಂತೃತ್ವಾದೇ ಆತ್ಮಲಕ್ಷಣತ್ವ ಸಿದ್ಧಾರ್ಥಂಚ. ಮತ್ತೆ ಆಧಾರ ಮತ್ತೆ ನಿಯಮನ ಮಾಡುವುದು ಆತ್ಮಲಕ್ಷಣ ಅಂತ ಸಿದ್ಧಿಸೋಕ್ಕೋಸ್ಕರ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಇತ್ಯಸ್ಯ ಅನಂತರಂ ದ್ವಾವಿಮೌ ಪುರುಷೌ ಇತ್ಯುಪಕ್ರಮ್ಯ ಸರ್ವಾಣಿ ಭೂತಾನಿ ಇತಿ ವಚನ. ಇದು 15ನೇ ಅಧ್ಯಾಯದ ಶ್ಲೋಕಗಳು.
ಸರ್ವಭೂತ ಶಬ್ದ ನಿಶ್ಚೀಯತೆ. ಅಲ್ಲಿ ಬರುವ ಶ್ಲೋಕಗಳು 15ನೇ ಅಧ್ಯಾಯದ ಶ್ಲೋಕವನ್ನು ಭಾಷಿಕಾರರಲ್ಲಿ ಉದಾಹರಿಸಿದ್ದಾರೆ. ಯಥಾ ಇಲ್ಲಿ ಹೇಳುವಾಗ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ಅನ್ನುವ ಶ್ಲೋಕವನ್ನ ಆಧಾರವನ್ನು ಹೇಳೋದಕ್ಕೆ ಹೇಳಿದ್ರು. ಆತ್ಮವು ಆಧಾರವಾಗಿದೆ ಶರೀರಕ್ಕೆ ಅನ್ನೋ ತಿಳಿಸೋದಕ್ಕೆ. ಅದಕ್ಕೆ ಆ ಶ್ಲೋಕ ಆದಮೇಲೆ ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರೇ ವಚ ಕೂಡು ಉತ್ತಮ ಪುರುಷ ಸ್ವನ್ಯ ಅದೆಲ್ಲ ಹೇಳೋದು ಬರುತ್ತೆ. ಅದು ಹೇಳುವಾಗ ಕ್ಷರ ಸರ್ವಾಣಿ ಭೂತಾನಿ ಇತಿ ವಚನಾತೆ. ಕ್ಷರ ಸರ್ವಾಣಿ ಭೂತಾನಿ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಭೂತ ಶಬ್ದವು ಕ್ಷರಃ ಸರ್ವಾಣಿ ಭೂತಾನಿ ಅಂತ ಹೇಳಿ ಕೂಟಸ್ಥೋ ಅಕ್ಷರ ಉಚ್ಯತೆ ಅಂತ ಮುಕ್ತನ ವಿಷಯ ಅಕ್ಷರ ಶಬ್ದದಿಂದ ಹೇಳಲ್ಪಟ್ಟಿದೆ. ಉತ್ತಮ ಪುರುಷಸ್ಥೋ ಅನ್ಯ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥವಾ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ಅಂತ ಬರುವ ಅಲ್ಲಿ ಭೂತ ಶಬ್ದಗಳಿಗೆ ಕ್ಷರಃ ಸರ್ವಾಣಿ ಭೂತಾನಿ ಅಂತ ಹೇಳಿರೋದ್ರಿಂದ ಚೈತನ್ಯ ದೇಹ ವಿಶಿಷ್ಟನಾದ ಜೀವಾತ್ಮ ಅವನನ್ನೇ ಹೇಳಲ್ಪಡುತ್ತೆ. ಆದ್ದರಿಂದ ಸರ್ವಭೂತ ಶಬ್ದವು ಅಚಿದ್ ವಿಶಿಷ್ಟ ಕ್ಷೇತ್ರಜ್ಞ ಪರಃ ಶರೀರ ವಿಶಿಷ್ಟನಾದ ಜೀವಾತ್ಮನನ್ನು ತಿಳಿಸುತ್ತೆ ಅನ್ನೋದು ಇಲ್ಲಿ ನಿಶ್ಚಯ ಮಾಡ್ಬೋದು. ತದ್ವತ್ ಅತ್ರ ಈ ಅಲ್ಲಿಯೂ ಆ ಶ್ಲೋಕವನ್ನೇ ಇಲ್ಲಿ ಉದಾಹರಿಸಿರೋದ್ರಿಂದ ಸರ್ವಭೂತ ಶಬ್ದಕ್ಕೆ ಬರೀ ಭೂತ ಅಂದರೆ ಬರೀ ಶರೀರ ಅಂತ ಅರ್ಥವಲ್ಲ, ಶರೀರ ವಿಶಿಷ್ಟನಾದ ಕ್ಷೇತ್ರಜ್ಞ ಅಂತ ಅರ್ಥ. ತಥಾ ಅಸ್ಮಿನ್ನೇವ ಪ್ರಕರಣೆ ಪರಮಾತ್ಮೇತ್ಯುದಾಹೃತಃ ಇವ ಲೋಕತ್ರಯ ಅವ್ಯಯ ಈಶ್ವರ. ಆ ಪ್ರಕಾರ 15ನೇ ಅಧ್ಯಾಯದಲ್ಲಿ ಬರುವಂತಹ ಇದು ಉತ್ತಮ ಪುರುಷನು ಪರಮಾತ್ಮ ಅಂತ ಹೇಳಲ್ಪಟ್ಟಿದ್ದಾನೆ. ಅವನು ಲೋಕತ್ರಯಂ ಆವಿಶ್ಯ ಅನ್ನೋದು ಅವನ ವ್ಯಾಪ್ತಿಯನ್ನು ತಿಳಿಸುತ್ತೆ. ಸರ್ವವ್ಯಾಪ್ತಿ ಬಿಭರ್ತಿ ಅನ್ನುವಾಗ ಧರಿಸ್ತಾನೆ ಅನ್ನೋದು ತೋರಿಸುತ್ತೆ. ಈಶ್ವರ ಅನ್ನೋದನ್ನ ನಿಯಮನ ಮಾಡ್ತಾನೆ ಅನ್ನೋದು ತೋರಿಸುತ್ತೆ. ಆದ್ದರಿಂದ ಅಲ್ಲಿ ಎಲ್ಲ ಆವಿಶ್ಯ ಬಿಭರ್ತಿ ಈಶ್ವರ ಮೂರು ಕೂಡ ಆಧಾರನಾಗಿದ್ದಾನೆ, ನಿಯಮನ ಮಾಡ್ತಾನೆ, ಮತ್ತೆ ಶೇಷಿಯಾಗಿದ್ದಾನೆ ಅನ್ನೋದು ಮೂರು ಕೂಡ ಅರ್ಥಗಳು ಅಲ್ಲಿ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ ಅನ್ನೋದು ತಿಳಿಸುತ್ತೆ. ಬಿಭರ್ತಿ ಈಶ್ವರ ಇತ್ಯಾಭ್ಯಾಮ್ ಆಧಾರತ್ವ ನಿಯಂತ್ರಿತ ಸ್ಪಷ್ಟೆ. ಬಿಭರ್ತಿ ಅಂದರೆ ಧಾರಣೆ ಮಾಡುವವನು ಅಂತ ಅರ್ಥ. ಈಶ್ವರ ಅನ್ನೋದರಿಂದ ನಿಯಮನ ಮಾಡುವವನು ಸ್ಪಷ್ಟವಾಗಿದೆ. ಈಶ್ವರ ಶಬ್ದ ರೂಢಿಯಾಚೆ ಸ್ವಾಮಿತ್ವ ಸಿದ್ಧಿ. ಸ್ವಾಮಿ ಅನ್ನೋದು ಕೂಡ ರೂಢಿಯಲ್ಲಿ ಈಶ್ವರ ಅಂತ ಹೇಳಿದ್ರೆ ನಮಗೆ ಸ್ವಾಮಿ ಆದವನು ಅನ್ನೋದು ಕೂಡ ಅಲ್ಲಿ ಸಿದ್ಧಿಸುತ್ತೆ. ಅದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ನಕಲು ಗರುಡಾದಿಶು ಭುಜಂಗಾದೀನ್ ಈಶ್ವರ ಶಬ್ದ. ಸ್ವಾಮಿ ಎನ್ನುವ ಶಬ್ದ ಈಶ್ವರ ಶಬ್ದ ಇಲ್ಲಿ ಹೇಳ್ತಾರೆ. ಗರುಡ ಮೊದಲಾದವನು ಸರ್ಪಗಳನ್ನೆಲ್ಲ ನಿಯಮನ ಮಾಡ್ತಾನಲ್ಲ, ಆ ಗರುಡನು ಸರ್ಪಗಳಿಗೆ ಸ್ವಾಮಿ ಅಲ್ಲ ಅಲ್ಲಿ. ಅದರಿಂದ ಈಶ್ವರ ಅಂತ ಹೇಳಲ್ಪಡೋದಿಲ್ಲ ಅಲ್ಲಿ. ಈಶ್ವರ ಶಬ್ದಸ್ಯ ಅಹಂ ಶಬ್ದಸ್ಯ ಚ ಅತ್ರ ಉಪಾದಾನೇನ ದರ್ಶಿತಂ. ಈಶ್ವರ ಶಬ್ದಕ್ಕೂ ಅಹಂ ಶಬ್ದಕ್ಕೂ ಒಂದೇ ಅರ್ಥ ಹೇಳೋದು, ಒಂದೇ ವಿಷಯ ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಹಂ ಅಂತ ಹೇಳಿರುವಾಗ ಅಹಮಾತ್ಮ ಅಂತ ಹೇಳಿರುವಾಗ ನಾನು ಹೇಳುವ ಅಲ್ಲಿ ಈಶ್ವರ ಅಂತ ಹೇಳಿರೋದಕ್ಕೂ ಒಂದೇ ಅರ್ಥ, ಪರಮಾತ್ಮನೇ ಅಂತ ಅರ್ಥ. ಪರಮಾತ್ಮ ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮ ಯಹ ಲೋಕತ್ರಯಮಾವಿಶ್ಯ ಬಿಭರ್ತಿ ಈಶ್ವರ ಅಂತ ಹೇಳಿರೋದ್ರಿಂದ ಅತ್ರ ಈ ಸರ್ವಭೂತ ಶಬ್ದ ಜೀವಕರೇವ ಯಂತ್ರಾರೂಢಾನಿ ಇಲ್ಲಿ ಕೂಡ ಜೀವಪರವಾಗಿಯೇ ಹೇಳಬೇಕು. ಯಂತ್ರಾರೂಢಾನಿ ಮಾಯ ಅಂತ ಹೇಳಿದ್ರಿಂದ ಭ್ರಾಮಯನ್ ಇತ್ಯನೇನ ನಿಯಂತ್ರಿತ ನಿಯಮನ ಮಾಡುವುದು. ಭ್ರಾಮಯನ್ ಅಂತ ಹೇಳುವಾಗ ಎಲ್ಲವನ್ನೂ ನಾನು ಸುತ್ತಿಸ್ತಾ ಇದ್ದೀನಿ ಸಂಸಾರ ಚಕ್ರದಲ್ಲಿ ಅಂತ ಹೇಳಿದ್ರೆ ನಿಯಮನ ಮಾಡುವುದು ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಹೃದ್ದೇಶ ಸ್ಥಿತ್ಯ ಚ ಮಯಿ ಸರ್ವಮಿದಂ ಪ್ರೋತಂ ಇತ್ಯಾದಿ ಉಕ್ತ ಧಾರಕತ್ವಾದಿ ಸೂಚಿತಂ. ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ ಹೇಳುವಾಗ ಎಲ್ಲವೂ ನನ್ನಿಂದ ಓತಪ್ರೋತವಾಗಿದೆ ಅಂತ ಹೇಳಲ್ಪಟ್ಟ ಧಾರಕತ್ವ ಅದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಈ ರೀತಿ ಇಲ್ಲಿ ಕೊಟ್ಟಿರುವ ಉದಾಹರಣೆಗಳಲ್ಲಿಯೂ ಈ ಪ್ರಕರಣಕ್ಕೆ ಅನುಗುಣವಾಗಿಯೂ ಮುಂದೆ 15ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕಗಳಲ್ಲಿಯೂ ಶ್ರುತಿ ಪ್ರಮಾಣಗಳಿಂದಲೂ ಎಲ್ಲದರಿಂದಲೂ ಚಿದಚಿದಾತ್ಮಕ ಸಮಸ್ತ ಶರೀರತ್ವಂ ವದಂತಿ ಶ್ರುತಿ ದರ್ಶಯತಿ. ಈ ರೀತಿ ಎಲ್ಲ ಚಿದಚಿದಾತ್ಮಕವಾದ ಸಮಸ್ತ ವಸ್ತುಗಳಿಗೂ ಕೂಡ ಎಲ್ಲ ವಸ್ತುಗಳು ಅವನಿಗೆ ಶರೀರವಾಗಿರೋದು ಕೂಡ ಸರ್ವಭೂತ ಶಬ್ದದೊಡನೆ ಅನ್ವಯಿಸಿ ಶ್ರುತಿಯ ಪ್ರಮಾಣವನ್ನ ಸರ್ವೇಷು ಭೂತೇಷು, ಸರ್ವಭೂತ ಶಬ್ದ ಅಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಸರ್ವೇಷು ಭೂತೇಷು ತಿಷ್ಠನ್ ಅಂತ ಹೇಳಿ ಸರ್ವಭೂತ ಶಬ್ದವು ಸ್ಪಷ್ಟವಾಗಿ ಹೇಳಿರುವ ಶ್ರುತಿ ಪ್ರಮಾಣವನ್ನೇ ತಿಳಿಸ್ತಾರೆ. ಚಿದಂಶಂ ಪ್ರತಿ ಶರೀರಿತ್ವಂ ಆತ್ಮನಿಷ್ಠನ್. ಇದೆಲ್ಲ ಅಚೇತನ ಪದಾರ್ಥ,
ಚಿದಂಶಕ್ಕೆ ಆತ್ಮನಿ ತಿಷ್ಠನ್ನೇ ಅನ್ನೋದು ಆತ್ಮರುಗಳಿಗೂ ಕೂಡ ಆತ್ಮನಿ ಅಂತ ಸಾಮಾನ್ಯವಾಗಿ ಹೇಳಿರೋದ್ರಿಂದ ನಿತ್ಯ ಮುಕ್ತರು ಬದ್ಧರು ಎಲ್ಲರಿಗೂ ನಾನು ಅಂತರ್ಯಾಮಿ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅದರಲ್ಲಿ. ಆತ್ಮತ್ವೇನ ಅವಸಾನಸ್ಯ ಉಪಾದಾನತ್ವ ನಿಮಿತ್ತತ್ವ ಉಪಯೋಗ ಪೂರ್ವಾರ್ಧೇನ ಸಂಗಮೆಯನ್ನು ಉತ್ತರಾರ್ಧ ವ್ಯಾಖ್ಯಾತಿ ಏವಂ ಇತಿ. ಈಗ ಇಲ್ಲಿ ಏವಂ ಆತ್ಮತೆಯ ಅವಸ್ಥಿತ ಅಹಂ, ಆತ್ಮತೆಯ ಅವಸ್ಥಾನಸ್ಯ, ಆತ್ಮನಾಗಿ ಇರುವುದೇ ಕೂಡ ಉಪಾದಾನಕ್ಕೂ ನಿಮಿತ್ತತ್ವಕ್ಕೂ ಉಪಯುಕ್ತವಾಗಿದೆ. ಸೃಷ್ಟಿಸ್ಥಿತಿ ಲಯಗಳಿಗೆ ಪರಮಾತ್ಮನಿಗೆ ಉಪಾದಾನತ್ವ ಹೇಗೆ ಮುಖ್ಯಾರ್ಥದಲ್ಲಿ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಶರೀರಾತ್ಮಭಾವದಿಂದಲೇ ಆತ್ಮನಾಗಿರೋದ್ರಿಂದ ತನ್ನ ಶರೀರದಲ್ಲಿ ವಿಕಾರವನ್ನು ಉಂಟು ಮಾಡ್ತಾನೆ, ಪರಿಣಾಮವನ್ನು ಉಂಟು ಆಗುವುದು ಅವನ ಶರೀರದಲ್ಲಿ ಪರಿಣಾಮ. ಅವನಿಗೆ ಯಾವ ಪರಿಣಾಮವೂ ಉಂಟಾಗೋದಿಲ್ಲ, ಅವನ ಶರೀರದಲ್ಲಿ ಮಾತ್ರವೇ ಪರಿಣಾಮ. ಆತ್ಮನಾಗಿರೋದ್ರಿಂದಲೇ ಅಪೃಥಕ್ ಸಿದ್ಧವಾದ ವಿಶೇಷಣ ಅವನಿಗೆ, ಚೇತನಾಚೇತನಗಳು ಅಪೃಥಕ್ ಸಿದ್ಧವಾದ ವಿಶೇಷಣಗಳು ಅವನಿಗೆ ಶರೀರವಾಗಿದೆ, ಎರಡು ದ್ರವ್ಯಗಳು. ಅದರಲ್ಲಿ ಪರಿಣಾಮವನ್ನು ಉಂಟು ಮಾಡಿ ತಾನು ಪರಿಣಾಮವಿಲ್ಲದೆಯೇ ಇರ್ತಾನೋ. ಆದ್ದರಿಂದ ಆತ್ಮವಾಗಿ ಇರುವುದೇ ಉಪಾದಾನತ್ವಕ್ಕೂ ನಿಮಿತ್ತತ್ವಕ್ಕೂ ಉಪಯುಕ್ತವಾಗಿರುವಂತಹದ್ದು. ಆದ್ದರಿಂದ ಅಹಮಾದಿಶ್ಚ ಮಧ್ಯಂಚ ಅಂತಶ್ಚ ಅಂತಭೂತಾನಾಂ ಅಂತ ಏವಚ ಅಂತ ಹೇಳುವಾಗ ಸೃಷ್ಟಿ ಸ್ಥಿತಿ ಲಯಗಳಿಗೆ ನಾನೇ ಕಾರಣ ಅಂತ ಹೇಳೋದು ಆತ್ಮತೆಯ ಅವಸ್ಥಿತ, ಅದುವೇ ಅಲ್ಲಿ ಮುಖ್ಯವಾದ ಅರ್ಥ ಅಂತ ಹೇಳಿ, ನಿರ್ವಿಕಾರಸ್ಯ ಸ್ವಸ್ಯೈವ ಉಪಾದಾನ ಸ್ಥಾಪನಂ, ನಿರ್ವಿಕಾರಿಯಾದ ತಾನೇ ಉಪಾದಾನನು ಅನ್ನೋದು ಆತ್ಮತೆಯ ಅವಸ್ಥಿತ ಅಹಂ ಅನ್ನೋದು ತಿಳಿಸುತ್ತೆ ಸ್ಪಷ್ಟವಾಗಿ. ಏವಂ ಆತ್ಮತೆಯ ಅವಸ್ಥಿತ ಅಹಂ ತೇಷಾಮಾದಿ ಮಧ್ಯಂಚ ಅಂತಶ್ಚ ತೇಷಾಂ ಉತ್ಪತ್ತಿ ಸ್ಥಿತಿ ಹೇತು ಅಂತ ಹೇಳೋದು. ಇದರಿಂದ ಅವನಿಗೆ ಮುಖ್ಯಾರ್ಥದಲ್ಲಿಯೇ ಉಪಾದಾನತ್ವವು ಸಿದ್ಧಿಸುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಸ್ವಸ್ಯೈವ ಉಪಾದಾನತ್ವ ಸ್ಥಾಪನಂ ಅನ್ನೋದು ಹೇಳೋದು. ದೇಶತಃ ಕಾಲತೋ ವಾ ತೇಷಾಂ ಉತ್ಪತ್ತಿ ಅಂತ ಹೇಳಿ, ಬರೀ ಒಂದು ದೇಶ ಒಂದು ಕಾಲದಲ್ಲಿಯೋ ಕಾರಣ ಆಗಿರೋದು ಅಂತ ಅರ್ಥವಲ್ಲ. ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ ಅಂದರೆ ಯಾವುದೋ ಒಂದು ದೇಶದಲ್ಲಿಯೋ ಯಾವುದೋ ಒಂದು ಕಾಲದಲ್ಲಿ ಅಲ್ಲ. ದೇಶಾಂ ಉತ್ಪತ್ತಿ ಅಂತ ಹೇಳಿಬಿಟ್ರೆ ಉತ್ಪತ್ತಿ ಎಲ್ಲೆಲ್ಲಿ ಯಾವ್ಯಾವ ಆಗುತ್ತೋ ಎಲ್ಲ, ಯಾವ ದೇಶದಲ್ಲಿ ಯಾವ ಕಾಲ ಆಗುತ್ತೋ ಎಲ್ಲ ಉತ್ಪತ್ತಿಗೆ ಸ್ಥಿತಿಗೆ ಲಯಕ್ಕೆ ಎಲ್ಲಕ್ಕೂ ನಾನೇ ಕಾರಣ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅಂತ ಈ ಭಾಷಿಕಾರ ವ್ಯಾಖ್ಯಾನದಲ್ಲಿ ತೇಷಾಂ ಉತ್ಪತ್ತಿ ಪ್ರಳಯ ಹೇತು ಹೇಳೋದು. ಅದರಿಂದ ಎಲ್ಲ ಕಾಲದಲ್ಲಿಯೂ ಜಗತ್ ಕಾರಣನಾದವನು ನಾನೇ ಅನ್ನೋದು ಆತ್ಮನಾಗಿ ಇದ್ದು ಎಲ್ಲವನ್ನು ಸೃಷ್ಟಿ ಮಾಡ್ತೇನೆ, ನಾನು ಉಪಾದಾನ ಕಾರಣವು ನಾನೇ ಅನ್ನೋದನ್ನೆಲ್ಲ ಇಲ್ಲಿ ಆತ್ಮ ಶರೀರ ಆತ್ಮಭಾವ ನಿಯಮನ ಮತ್ತೆ ಎಲ್ಲವೂ ನನ್ನ ಆಧಾರದಲ್ಲಿಯೇ ಇದೆ ಅಂತ ಮೊದಲು ಆರಂಭಿಸಿ ಆಮೇಲೆ ವಿಭೂತಿಗಳನ್ನೆಲ್ಲ ಹೇಳ್ತಾನೆ ಪರಮಾತ್ಮ. ಹೇಳುವಾಗ ಆರಂಭದಲ್ಲಿ ಮೊದಲು ನನ್ನ ವಿಭೂತಿಯ ವಿಷಯವನ್ನು ಹೇಳ್ತೀನಿ ಕೇಳು ಅಂತ ಹೇಳುವಾಗ, ವಿಭೂತಿ ಯೋಗವನ್ನು ಹೇಳುವಾಗ ಅದು ಹೇಗೆ ನಾನು ಅದೆಲ್ಲ ನನಗೆ ವಿಭೂತಿ, ಹೇಗೆ ನನಗೆ ಅದು ವಿಭೂತಿಯಾಗಿದೆ ಅಂದರೆ ಎಲ್ಲಕ್ಕೂ ನಾನು ಆತ್ಮನಾಗಿದ್ದೇನೆ, ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ನಾನೇ ಕಾರಣ. ಇದನ್ನು ಮೊದಲು ಹೇಳಿ ಆಮೇಲೆ ಸರ್ವವಸ್ತು ಸಾಮಾನಾಧಿಕರಣವನ್ನು ಮುಂದೆ ಏವಂ ಭಗವತಃ ಸ್ವವಿಭೂತಿಭೂತೇಷು, ಅವನ ವಿಭೂತಿಯಾಗಿರುವಂತಹ ಸರ್ವೇಷು ಆತ್ಮತೆಯ ಅವಸ್ಥಾನ, ಎಲ್ಲದರಲ್ಲಿಯೂ ಆತ್ಮನಾಗಿ ಇರುವುದು ನಿರ್ದೇಶ ಹೇತು ಪ್ರತಿಪಾದ್ಯ. ಕಾರಣವನ್ನು ಮೊದಲು ಹೇಳಿಬಿಟ್ಟು ಎಲ್ಲಕ್ಕೂ ಸಾಮಾನಾಧಿಕರಣ್ಯದೊಡನೆ ನಿರ್ದೇಶ ಮುಂದೆ ವಿಭೂತಿಯನ್ನ ಹೇಳ್ತಾನೆ. ಹೇಳುವಾಗ ಅದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ರೆ ಎಲ್ಲಕ್ಕೂ ಆತ್ಮನಾಗಿರುವಂತಹದ್ದು ಈ ಹೇಳಿಬಿಟ್ಟು ಅದನ್ನು ಮೊದಲು ಪ್ರತಿಪಾದನೆ ಮಾಡಿ ವಿಭೂತಿ ವಿಶೇಷ ಸಾಮಾನಾಧಿಕರಣ್ಯೇನ ಪ್ರತಿಶತಿ, ವಿಭೂತಿ ವಿಶೇಷಗಳನ್ನೆಲ್ಲ ಸಾಮಾನಾಧಿಕರಣದಿಂದ ಪರಮಾತ್ಮನು ಮುಂದೆ ಹೇಳ್ತಾನೆ. ಭಗವತಿ ಆತ್ಮತೆಯ ಅವಸ್ಥಿತೇ ಹಿ ಸರ್ವೇ ಶಬ್ದಾಃ ತಸ್ಮಿನ್ನೇವ ಪರ್ಯವಸ್ಯಂತಿ. ಆತ್ಮನಾಗಿದ್ದರೇನೆ ಎಲ್ಲ ಶಬ್ದಗಳಿಗೂ ಪರ್ಯವಸಾನ ಪರಮಾತ್ಮನಲ್ಲಿಯೇ ಪರ್ಯವಸಾನವಾಗುತ್ತೆ. ಹೇಗೆ ಲೋಕದಲ್ಲಿ ನಾವು ನೋಡುವಾಗ ಯಥಾ ದೇವ ಮನುಷ್ಯ ಪಕ್ಷಿ ವೃಕ್ಷ 4 ವಿಧವಾದ ಸೃಷ್ಟಿಯನ್ನು ಹೇಳ್ತಾರೆ. ದೇವ ಮನುಷ್ಯ ತಿರ್ಯಕ್ ಸ್ಥಾವರ ಅನ್ನುವ 4 ವಿಧ ಸೃಷ್ಟಿಯಲ್ಲಿ ಉದಾಹರಣೆಯನ್ನು ಹೇಳ್ತಾರೆ. ದೇವ ಮನುಷ್ಯ ಪಕ್ಷಿ ವೃಕ್ಷ ಇತ್ಯಾದಯ ಶಬ್ದಾ ಶರೀರಾಣಿ ಪ್ರತಿಪಾದೆಯಂತಹ. ಶಬ್ದಗಳು ಏನನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ ದೇವ ಅನ್ನೋದು ಆತ್ಮನಿಗೆ ದೇವ ಅನ್ನುವ ಹೆಸರಿಲ್ಲ, ಮನುಷ್ಯ ಅನ್ನುವ ಜಾತಿ ಇಲ್ಲ, ಆತ್ಮನಿಗೆ ಜಾತಿ ಇಲ್ಲ, ಹೆಸರಿಲ್ಲ, ಲಿಂಗವಿಲ್ಲ, ಇದ್ಯಾವುದೂ ಇಲ್ಲ, ಅವನಿಗೆ ರೂಪವಿಲ್ಲ, ಇದೆಲ್ಲ ಇಲ್ಲ ಅವನಿಗೆ. ಆದರೆ
ದೇವ ಮನುಷ್ಯ ಪಕ್ಷಿ ವೃಕ್ಷ ಅನ್ನುವ ಶಬ್ದಗಳು ಶರೀರವನ್ನು ಪ್ರತಿಪಾದಿಸುವ ಶಬ್ದಗಳು. ಅದಕ್ಕೆ ಆತ್ಮನವರೆಗೂ ಅರ್ಥವಿದೆ ಅನ್ನೋದು ವ್ಯವಹಾರದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿದಿದೆ. ಶರೀರಾಣಿ ಪ್ರತಿಪಾದೆಯಂತಹ ತತದ ಆತ್ಮನೇ ಪರ್ಯವಸ್ಯಂತಿ, ಆಯಾ ಆತ್ಮಗಳಲ್ಲಿ ಪರ್ಯವಸಾನ. ಅದಕ್ಕೆ ದೇವ ಅಂತ ಹೇಳಿದ್ರೆ ದೇವ ಶರೀರ ವಿಶಿಷ್ಟನಾದ ಒಬ್ಬ ಆತ್ಮನನ್ನು ತಿಳಿಸುತ್ತೆ. ಮನುಷ್ಯತ್ವ ಶರೀರ ವಿಶಿಷ್ಟನಾದ ಒಬ್ಬ ಆತ್ಮನನ್ನು, ಪಕ್ಷಿ ಶರೀರವನ್ನು ಹೊಂದಿರುವ ಒಬ್ಬ ಆತ್ಮ, ವೃಕ್ಷ ಶರೀರವನ್ನು ಹೊಂದಿರುವ ಒಬ್ಬ ಆತ್ಮ. ಹೀಗೆ ಆ ಶಬ್ದಗಳು ಬರೀ ಶರೀರವನ್ನು ಹೇಳಿದ್ರೂ ಕೂಡ ಆತ್ಮನಿಗೆ ಈ ಶಬ್ದಗಳಿಂದ ನಿರ್ದೇಶ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಶರೀರವನ್ನು ಹೇಳುತ್ತೆ, ಆದರೆ ಅದು ಆತ್ಮನವರೆಗೂ ಪರ್ಯವಸಾನವನ್ನು ಹೊಂದಿದೆ. ಅದೇ ರೀತಿಯಲ್ಲಿ ಭಗವತಿ ಆತ್ಮತೆಯ ಅವಸ್ಥಿತೇ ಹಿ ಸರ್ವಶಬ್ದಾ ತಸ್ಮಿನ್ನೇವ ಪರ್ಯವಸ್ಯಂತೆ. ಇದೆರಡಕ್ಕೂ ಕೂಡ ಆತ್ಮನಾಗಿರುವ ಪರಮಾತ್ಮನಿಗೆ ಎಲ್ಲ ಶಬ್ದಗಳು ಆ ಪರಮಾತ್ಮನಲ್ಲಿ ಪರ್ಯವಸಾನ ಹೊಂದುತ್ತೆ ಕಡೆಯಲ್ಲಿ. ಅದರಿಂದ ಭಗವತಃ ತತ್ತದ ಆತ್ಮತೆಯ ಅವಸ್ಥಾನಮೇವ ತತ್ತ ಸಾಮಾನಾಧಿಕರಣ ನಿಬಂಧನಮಿತಿ ವಿಭೂತಿ ಉಪಸಂಹಾರೇ ವಕ್ಷ್ಯತಿ. ಕಡೆಯಲ್ಲಿ ಈ ವಿಭೂತಿಯ ಪ್ರಕರಣದಲ್ಲಿ ಉಪಸಂಹಾರದಲ್ಲಿ ಸ್ಪಷ್ಟವಾಗಿ ಎಲ್ಲಕ್ಕೂ ಆತ್ಮನಾಗಿರುವುದರಿಂದಲೇ ಆಯಾ ಶಬ್ದಗಳೊಡನೆ ಸಾಮಾನಾಧಿಕರಣವು ಹೇಳಲ್ಪಡುತ್ತೆ ಅನ್ನೋದನ್ನ ನತದಸ್ತಿ ವಿನಾಯತ್ ಸ್ಯಾತ್ ಮಯಾ ಭೂತ ಚರಾಚರಂ ಮಯಾ ವಿನಾಭೂತಂ ಯತ್ ಚರಾಚರಂ ತತ್ ನಾಸ್ತಿ. ಯಾವುದು ಚರಾಚರವು ನನ್ನನ್ನು ಆತ್ಮನಾಗಿ ಹೊಂದದೇ ಇರೋದು ಯಾವುದೂ ಇಲ್ಲ ಅಂತ ಕಡೆಯಲ್ಲಿ ಒಂದೊಂದಾಗಿ ಎಲ್ಲ ವಿಭೂತಿಗಳನ್ನು ಅನೇಕ ಹೇಳಿ ನನ್ನನ್ನು ಆತ್ಮನಾಗಿಂದ ಇರೋದು ಯಾವುದೂ ಇಲ್ಲ ಅಂತ ಕಡೆಯಲ್ಲಿ ಕೃಷ್ಣನು ಹೇಳುವಂತಹದ್ದು. ಸರ್ವೇಶಾಂ ಸೇನ ಅವಿನಾಭಾವ ವಚನಾತ್, ಎಲ್ಲವೂ ಅವನಿಂದ ಅವಿನಾಭಾವ, ಅವನಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ಯಾವ ಪದಾರ್ಥಕ್ಕೂ ಯಾವುದಕ್ಕೂ ಸತ್ಯ ಇಲ್ಲ ಅನ್ನೋದು ಹೇಳಲ್ಪಡುತ್ತೆ. ಅವಿನಾಭಾವ ಹೇಗೆ ಅಂತ ಹೇಳಿದ್ರೆ ನಿಯಾಮ್ಯತೆಯ ಎಲ್ಲವೂ ಅವನಿಂದ ನಿಯಮನ ಮಾಡಲ್ಪಡುತ್ತೆ, ಅವನಿಂದಲೇ ನಿಯಮನ ಮಾಡಲ್ಪಡುತ್ತೆ. ಮತ್ತ ಸರ್ವಂ ಪ್ರವೃತ್ತಿ ಉಪಕ್ರಮೋದಿತಂ, ಉಪಕ್ರಮಕ್ಕೂ ಉಪಸಂಹಾರಕ್ಕೂ ವಿರೋಧ ಇರೋದಿಲ್ಲ, ಯಾವಾಗಲೂ ಒಟ್ಟಿಗೆ ಬರುತ್ತೆ. ಒಂದೇ ಪ್ರಕರಣದಲ್ಲಿ ಉಪಕ್ರಮವು ಉಪಸಂಹಾರ ಇರುತ್ತೆ. ಒಂದು ಕಡೆ ಉಪಕ್ರಮ ಇದ್ದು ಬೇರೆ ಎಲ್ಲೋ ಉಪಸಂಹಾರ ಇರೋದಿಲ್ಲ. ಯಾವುದೋ ಕಾಲದಲ್ಲಿ ಉಪಕ್ರಮ ಉಪಸಂಹಾರಗಳು ಜೊತೆಯಲ್ಲಿ ಬರುತ್ತೆ ಅನ್ನೋದು ನ್ಯಾಯ. ನಾವು ಅವಿನಾಭಾವಶ್ಚ ನಿಯಾಮ್ಯತೆಯ, ಆತ್ಮನಾಗಿ ಎಲ್ಲವನ್ನು ನಿಯಮನ ಮಾಡೋದ್ರಿಂದ ಆ ಎಲ್ಲವೂ ಕೂಡ ಅವನ ನಿಯಮನದಲ್ಲಿಯೇ ಇರೋದ್ರಿಂದ ಅವನನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವಿಲ್ಲ ಸ್ವತಂತ್ರವಾಗಿ ಅನ್ನೋದು. ಮತ್ತಃ ಸರ್ವಂ ಪ್ರವರ್ತದೆ, ನನ್ನಿಂದಲೇ ಎಲ್ಲವೂ ಪ್ರವರ್ತಿಸುತ್ತೆ ಅಂತ ಹೇಳಿರೋದು. ಈಗ ಮುಂದೆ ವಿಭೂತಿಗಳನ್ನು ಒಂದೊಂದಾಗಿ ವಿಶೇಷವಾಗಿ ಪರಮಾತ್ಮನು ಹೇಳುವಂತಹದ್ದು. ಆದಿತ್ಯ ಜ್ಯೋತಿಷಾಂ ರವಿರಂಶುಮಾನ್ ನಕ್ಷತ್ರಾಣಾಂ ಅಹಂ ಶಶಿ. ಶ್ಲೋಕಗಳಿಗೆ ಎಲ್ಲ ಶ್ಲೋಕಗಳು ಗೀತೆಯಲ್ಲಿ ಅರ್ಥ ಮಾಡುವಾಗ ಪ್ರಕರಣಕ್ಕೆ ಅನುಗುಣವಾಗಿಯೂ ಮತ್ತೆ ಹಿಂದು ಮುಂದಿನ ಶ್ಲೋಕಗಳೇ ಅದಕ್ಕೆಲ್ಲ ನೋಡಿ ಅರ್ಥಗಳನ್ನು ನಿಶ್ಚಯ ಮಾಡಬೇಕು. ಅಷ್ಟು ಸುಲಭವಲ್ಲ ನಿಶ್ಚಯ ಮಾಡೋದು. ಅರ್ಥಗಳನ್ನೆಲ್ಲ ಸ್ಪಷ್ಟವಾಗಿ ಭಾಷಿಕಾರರು ನಿಶ್ಚಯ ಮಾಡಿ ಹೇಳ್ತಾರೆ. ಅದನ್ನು ಸ್ವಾಮಿ ದೇಶಿಕನ್ ನಮಗೆ ಇನ್ನೂ ಸ್ಪಷ್ಟವಾಗಿ ವಿವರಣೆ ಮಾಡ್ತಾರೆ. ಇಲ್ಲಿ ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಹೇಳಿದ್ರು. ಆದಿತ್ಯಾನಾಂ ದ್ವಾದಶಾದಿತ್ಯರು, ಅವುಗಳಲ್ಲಿ ವಿಷ್ಣು ಅಂತ ಹೇಳುವಂತಹ ಒಬ್ಬ ಆದಿತ್ಯನು, ಅವನಿಗೆ ವಿಷ್ಣು ಅಂತ ಹೆಸರು. ಆ ಆದಿತ್ಯನು ನಾನೇ ಆಗಿದ್ದೇನೆ. ಜ್ಯೋತಿಷಾಂ ರವಿ ಅಂಶುಮಾನ್, ಜ್ಯೋತಿಷಾಂ ರವಿ ಅಂಶುಮಾನ್, ಪ್ರಕಾಶಕವಾಗುವ ಪದಾರ್ಥಗಳಲ್ಲಿ ನಾನು ಅಂಶುಮಾನ್ ಅಂತ ಹೇಳಿದ್ರೆ ರವಿ ಅಂತ ಹೇಳುವಂತಹ ಅವನು ಕೂಡ ಆದಿತ್ಯಗಳಿಗೆ ಸೇರಿದವನೇ. ಮರೀಚಿ ಮರುತಾಮಸ್ಮಿ, ಮರುತುಗಳಲ್ಲಿ ನಾನು ಮರೀಚಿಯಾಗಿದ್ದೇನೆ. ನಕ್ಷತ್ರಾಣಾಮ ಅಹಂ ಶಶಿ ಅಂತ ಹೇಳಿದ್ರು. ಚಂದ್ರನು ನಕ್ಷತ್ರನಲ್ಲ, ಚಂದ್ರ ಗ್ರಹ, ನಕ್ಷತ್ರವಲ್ಲ. ಆದರೆ ಸೂರ್ಯನು ನಕ್ಷತ್ರ. ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ನಕ್ಷತ್ರಗಳಿಗೆ ರಾಜ ಚಂದ್ರ ಅಂತ ಪ್ರಸಿದ್ಧಿ ಇದೆ. ಆ ಅರ್ಥದಿಂದ ತೆಗೆದುಕೊಳ್ಬೇಕು. ಒಂದೊಂದು ಕಡೆ ಈ ರೀತಿಯಲ್ಲಿ ಆ ಪದಾರ್ಥಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಬೇಕು ಅನ್ನೋದು ತೋರಿಸ್ತಾರೆ ಇಲ್ಲಿ. ದ್ವಾದಶ ಸಂಖ್ಯಾತಂ ಆದಿತ್ಯಾನ, 12 ಅಂತ ಹೇಳಲ್ಪಟ್ಟ ಆದಿತ್ಯರಲ್ಲಿ ದ್ವಾದಶಃ ಯಹ ಉತ್ಕೃಷ್ಟ ವಿಷ್ಣು ಆದಿತ್ಯ ಸಹ ಅಹಂ, ಅವನು ಉತ್ಕೃಷ್ಟನಾದವನು ಅಂತ ಹೇಳಲ್ಪಟ್ಟಿದೆ. 12ನೇ ಆದಿತ್ಯನಿಗೆ ವಿಷ್ಣು ಅಂತ ಹೆಸರು. ಅವನು ಎಲ್ಲರಿಗಿಂತಲೂ ಉತ್ಕೃಷ್ಟನಾದವನು ಅಂತ ಹೇಳಲ್ಪಟ್ಟಿದೆ. ಅವನು ನಾನೇ ಆಗಿದ್ದೀನಿ ಅಂತ ಇಲ್ಲಿ ಒಂದೊಂದರಲ್ಲಿಯೂ ಉತ್ಕೃಷ್ಟವಾದ ಪದಾರ್ಥಗಳನ್ನು ಹೇಳ್ಕೊಂಡು ಬರ್ತಾನೆ ಅವನು. ಯದ್ಯದ್ ವಿಭೂತಿವತ್ಸತ್ವಂ ಶ್ರೀಮದ್ ಊರ್ಜಿತಮೇವ ಅಂತ ಮುಂದೆ ಹೇಳೋ ಹಾಗೆ ಆ ರೀತಿ ಒಂದೊಂದರಲ್ಲಿಯೂ ಮುಖ್ಯವಾದದ್ದು, ಉತ್ಕೃಷ್ಟವಾದದ್ದು, ಈ ರೀತಿ ಅರ್ಥಗಳಿಂದ ಹೇಳಲ್ಪಡೋದು ವಿಭೂತಿ ಅಂತ. ಜ್ಯೋತಿಷಾಂ ಜಗತಿ ಪ್ರಕಾಶಕಾನಾಂ, ಜಗತ್ತಿನಲ್ಲಿ ಪ್ರಕಾಶಪಡಿಸುವಂತಹದ್ದು ಜ್ಯೋತಿಷ್ ಪದಾರ್ಥಗಳು. ಯಹ ಅಂಶುಮಾನ್
ಯಾರು ಅಂಶುಮಾನ್ ಅಂತ ಇದ್ದಾನೋ ಆದಿತ್ಯ ಸೂರ್ಯ ರವಿ ಆದಿತ್ಯಗಣ ಸಹ ಅಹಂ, ಅವನು ಕೂಡ ಆದಿತ್ಯ ಗಣಕ್ಕೆ ಸೇರಿದವನು, ಸೂರ್ಯ ಅಂತ ಹೇಳಲ್ಪಡುವವನು, ಅವನು ನಾನೇ ಆಗಿದ್ದೇನೆ. ಜ್ಯೋತಿಷ್ ಪದಾರ್ಥಗಳಲ್ಲಿ ಅಂತ ಹೇಳಿರೋದ್ರಿಂದ ಇದು ಬೇರೆ ವಿಶೇಷವಾಗಿ. ಮರುತಾಂ ಉತ್ಕೃಷ್ಟ ಮರೀಚಿ ಸಹ ಅಸ್ಮಿ. ಮರುದೇವತೆಗಳು ಅಂತ 49 ಜನ ಇದ್ದಾರೆ, 7 ಗಣಗಳಲ್ಲಿದ್ದಾರೆ. ಸಪ್ತ ಸಪ್ತ ಮರುತಗಳು ಸಪ್ತ ಗಣಗಳಲ್ಲಿ ಇದ್ದಾರೆ. 49ರಲ್ಲಿ ಮರೀಚಿ ಅಂತ ಹೇಳುವನು ಬಹಳ ಉತ್ಕೃಷ್ಟನಾದವನು ಅಂತ ಹೇಳಲ್ಪಟ್ಟಿದೆ. ಆ ಮರೀಚಿಯಾದವನು ನಾನೇ ಆಗಿದ್ದೇನೆ. ನಕ್ಷತ್ರಾಣಾಂ ಅಹಂ ಶಶಿ. ನಕ್ಷತ್ರಗಳಲ್ಲಿ ನಾನು ಇಂದ್ರ ಅಂತ ಹೇಳಿದ್ರೆ ಇದು ನೇಯಂ ನಿರ್ಧಾರಣೆ ಷಷ್ಠಿ. ಇದು ವ್ಯಾಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಿ. ಟೋಟಲ್ ಎಷ್ಟು ಮರೀಚಿಗಳು? 49. 7 ಗಣಗಳು 7 ಜನ. 40. ಓ 7 7 49. ಥ್ಯಾಂಕ್ ಯು. ನಕ್ಷತ್ರಾಣಾಂ ಅಹಂ ಶಶಿ ಅಂತ ಹೇಳಿದ್ರೆ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳಿದ್ರೆ ಇದು ನಿರ್ಧಾರಣಾರ್ಥದಲ್ಲಿಲ್ಲ. ಷಷ್ಠಿ ವಿಭಕ್ತಿ ಸಾಮಾನ್ಯ ಸಂಬಂಧವನ್ನು ತೋರಿಸುತ್ತೆ. ಅದು ಈ ಷಷ್ಠಿ ವಿಭಕ್ತಿ ಅಂತ ಹೇಳೋದು ಕೆಲವು ನಿರ್ಧಾರಣದ ಅರ್ಥದಲ್ಲಿಯೂ ಬರುತ್ತೆ. ನಿರ್ಧಾರಣೆ ಅಂದರೆ ಇದೆ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದು. ಇದೆ ಅಂತ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರವನ್ನು ತೋರಿಸಿ ಇದು ಅಂತ ಹೇಳಿದ್ರೆ ಅದು ನಿರ್ಧಾರಣಾರ್ಥ ಅಂತ ಅರ್ಥ. ಸಾಮಾನ್ಯವಾಗಿ ಹೇಳಿದ್ರೆ ಸಾಮಾನ್ಯವಾಗಿ ಸಂಬಂಧ ಸಾಮಾನ್ಯವನ್ನು ತೋರಿಸುತ್ತೆ ಷಷ್ಠಿ ವಿಭಕ್ತಿ. ಆದ್ದರಿಂದ ನಕ್ಷತ್ರಗಳಿಗೂ ಚಂದ್ರನಿಗೂ ಒಂದು ಸಂಬಂಧವಿದೆ ಅನ್ನೋ ತೋರಿಸುತ್ತೆ ಹೊರತು ನಕ್ಷತ್ರಗಳಲ್ಲಿಯೇ ಒಬ್ಬನಾದವನನ್ನು ತೋರಿಸ್ತಾ ಇಲ್ಲ ಇಲ್ಲಿ. ಅದು ನಿರ್ಧಾರಣಾರ್ಥ ಅಂತ ಹೆಸರು, ಸ್ಪೆಸಿಫಿಕ್ ಆಗಿ ಇದೆ ಅಂತ ತೋರಿಸುವಂಥದ್ದು. ಇಲ್ಲಿ ನಿರ್ಧಾರಣಾರ್ಥದಲ್ಲಿ ಇಲ್ಲ ಷಷ್ಠಿ ವಿಭಕ್ತಿ, ಸಾಮಾನ್ಯ ಅರ್ಥದಲ್ಲಿ ಇದೆ, ಸಾಮಾನ್ಯ ಸಂಬಂಧವನ್ನು ತೋರಿಸುತ್ತೆ. ನೇಯಂ ನಿರ್ಧಾರಣೆ ಷಷ್ಠಿ. ಭೂತಾನಾಮಸ್ಮಿ ಚೇತನ ಇದು ಮುಂದೆ ಒಂದು ಶ್ಲೋಕದಲ್ಲಿ ಬರುತ್ತೆ. ಭೂತಾನಾಮಸ್ಮಿ ಚೇತನ ಅಂತ ಹೇಳಿದ್ರೆ ಪ್ರಾಣಿಗಳಲ್ಲೆಲ್ಲ ಚೈತನ್ಯವು ನಾನೇ ಅಂತ ಹೇಳಿದ್ರೆ ಅಲ್ಲಿರುವ ಸಾಮಾನ್ಯವಾಗಿ ಎಲ್ಲ ಪ್ರಾಣಿ ಇರುವ ಒಂದು ವಿಷಯವೂ ಹೇಳಲ್ಪಡುತ್ತೆ ಅಲ್ಲಿ. ಹಾಗೆ ನಿರ್ಧಾರಣಾರ್ಥದಲ್ಲಿ ಬರ್ತಿಲ್ಲ ಇಲ್ಲಿ. ನಕ್ಷತ್ರಾಣಾಂ ಪತಿ ಯಹ ಚಂದ್ರ ಸಹಮಸ್ಮಿ. ಏನು ಸಂಬಂಧ ಅಂತ ಹೇಳಿದ್ರೆ ನಕ್ಷತ್ರಾಣ ಭೂತಾನಾಮಸ್ಮಿ ಚೇತನ ಅಲ್ಲಿ ಪಕ್ಕದಲ್ಲಿ 22 33 ಏನೋ ಬರ್ದಿದೆಯಲ್ಲ, 22ನೇ ಶ್ಲೋಕ. 22ನೇ ಶ್ಲೋಕ ಅರ್ಥ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಚೈತನ್ಯವಾಗಿದೆ ಎಲ್ಲ ಪ್ರಾಣಿಗಳಲ್ಲೂ ಚೈತನ್ಯ ಅಂತ ಅರ್ಥ. ಮುಂದಿನ ಶ್ಲೋಕದಲ್ಲೇ ಬರುತ್ತೆ ಭೂತಾನಾಮಸ್ಮಿ ಚೇತನ. ಇದು 21ನೇ ಶ್ಲೋಕ, ಮುಂದಿನ ಶ್ಲೋಕ 22 ಅದ್ರಲ್ಲಿ ಬರುತ್ತೆ. ನಕ್ಷತ್ರಾಣಾಂ ಪತಿ ಯಹ ಚಂದ್ರ ಸಹ ಅಮಸ್ಮಿ ಅಂತ ಅರ್ಥ. ಇಲ್ಲಿ ಸಂಬಂಧವೇನು ಅಂದರೆ ನಕ್ಷತ್ರಾಣಾಂ ಅಹಂ ಶಶಿ ಅಂದರೆ ನಕ್ಷತ್ರಗಳಿಗೂ ಶಶಿಗೂ, ನಕ್ಷತ್ರಗಳಲ್ಲಿ ಒಬ್ಬನಲ್ಲ ಚಂದ್ರ, ಆದ್ದರಿಂದ ನಕ್ಷತ್ರಗಳಿಗೂ ಚಂದ್ರನಿಗೂ ಏನು ಅಂದರೆ ನಕ್ಷತ್ರಗಳಿಗೆ ರಾಜ ಅಂತ ಹೇಳಲ್ಪಟ್ಟಿದ್ದಾನೆ ಚಂದ್ರನು. ಆದ್ದರಿಂದ ಆ ದೃಷ್ಟಿಯಲ್ಲಿ ನಕ್ಷತ್ರಗಳಿಗೆ ರಾಜನಾದ ಚಂದ್ರನು ನಾನೇ ಆಗಿದ್ದೇನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಆದಿತ್ಯಾನಾಮಹಂ ವಿಷ್ಣು ಇದು ಉಪಕ್ರಮ್ಯ. ಇಲ್ಲಿ ವಿಶೇಷವಾಗಿ ಇಲ್ಲಿ ಅಂತಹ ತತ್ವಾರ್ಥಗಳೆಲ್ಲ ಇಲ್ಲಿ ಎಲ್ಲಕ್ಕೂ ಕೂಡ ಮುಖ್ಯವಾದ ಉತ್ಕೃಷ್ಟವಾದ ಪದಾರ್ಥಗಳನ್ನು ಒಂದೊಂದರಲ್ಲಿಯೂ ಒಂದು ಉತ್ಕೃಷ್ಟತೆ ಇರುವಂತಹದ್ದು ಅಲ್ಲ ಮುಖ್ಯವಾದದ್ದು. ಇಂತಹ ವಿಷಯಗಳನ್ನು ಹೇಳಿ ಇದೆಲ್ಲ ನಾನೇ ಆಗಿದ್ದೇನೆ ಅಂತ ತನ್ನೊಡನೆ ಸಾಮಾನ್ಯಾಧಿಕರಣದಿಂದ ಹೇಳ್ತಿರೋದು. ಎಲ್ಲವನ್ನೂ ನಿಯಮನ ಮಾಡುವವನು ನಾನೇ. ಆ ಗುಂಪಿನಲ್ಲಿ ಉತ್ಕೃಷ್ಟನಾದವನು ನಾನೇ ನಿಯಮನ ಮಾಡ್ತೀನಿ ಅಂದರೆ ಎಲ್ಲವನ್ನೂ ನಿಯಮನ ಮಾಡುವವನು. ಕಡೆಯಲ್ಲಿ ಉಪಸಂಹಾರದಲ್ಲಿ ಎಲ್ಲವನ್ನು ನಾನೇ, ನನ್ನ ಬಿಟ್ಟು ಯಾವ ಪದಾರ್ಥವೂ ಇರಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಮುಂದೆ ಕಡೆಯಲ್ಲಿ ಹೇಳ್ತಾನೆ. ಹೆಚ್ಚಾಪಿ ಸರ್ವಭೂತ ಬೀಜಂ ತದಹಂ ಅರ್ಜುನ ಇತಿ ಅಂತಂ. ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಆದಿತ್ಯಾನಾಂ ಅಹಂ ವಿಷ್ಣು ಇತಿ ಉಪಕ್ರಮ್ಯ. ಇಲ್ಲಿ ಹೇಳ್ತಿರೋದು ಇಲ್ಲಿಂದ ಸಾಮಾನಾಧಿಕರಣ ವಿಭೂತಿಗಳೊಡನೆ ಆರಂಭ. ಆದಿತ್ಯಾನಾಂ ಅಹಂ ಅಂತ ಆರಂಭಿಸಿ 39ನೇ ಶ್ಲೋಕದಲ್ಲಿ ಉಪಸಂಹಾರ. ಹೆಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಂ ಅರ್ಜುನ ಅಂತ ಹೇಳಿ ಉಪಸಂಹಾರ. ಇತಿ ಅಂತಂ ಸಾಮಾನಾಧಿಕರಣ್ಯ ಪ್ರಘಟ್ಟಕಂ. ಇದು ಒಂದು ಮಧ್ಯದಲ್ಲಿ ಬರುವ ಘಟ್ಟ. ಪ್ರಘಟ್ಟ ಅಂತ ಹೇಳಿದ್ರೆ ಒಂದು ಸಬ್ ಸೆಕ್ಷನ್, ಒಂದು ಅರ್ಥ. ಇದು ಬರೀ ಸಾಮಾನಾಧಿಕರಣ್ಯವನ್ನು ಮಾತ್ರ ತಿಳಿಸುವ ಒಂದು ಘಟ್ಟ ಇದು. ಈ ಪ್ರಕರಣದಲ್ಲಿ ವಿಭೂತಿ ಅಧ್ಯಾಯದಲ್ಲಿ ಬರುವ ಸಾಮಾನಾಧಿಕರಣ್ಯವನ್ನು ತಿಳಿಸುವ ಒಂದು ಭಾಗ. ಅದು ಅಹಮಾತ್ಮ ಇತಿ ಶ್ಲೋಕೇನ ಸಂಗಮೆ ಏವಂ ಭಗವತಃ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಹೇಳಿರೋ ಜೊತೆ ಅದರಿಂದ ಆರಂಭಿಸಿ ಸಾಮಾನಾಧಿಕರಣಗಳನ್ನೆಲ್ಲ ಹೇಳಿ ಮುಂದೆ ಉಪಸಂಹಾರ ಮಾಡೋದು. ಆದ್ದರಿಂದ ಅದಕ್ಕೂ ಇದಕ್ಕೂ ಸಂಬಂಧವನ್ನು ಹೇಳಬೇಕು. ಏವಂ ಭಗವತಃ ಸ್ವವಿಭೂತಿ ಭೂತೇಶು ಸರ್ವೇಷು ಆತ್ಮತೆಯ ಅವಸ್ಥಾನಂ. ಇದನ್ನ ಮೊದಲು ಹೇಳಿ ಎಲ್ಲಕ್ಕೂ ಆತ್ಮನಾಗಿದ್ದು ಆಯಾ ಸಂಬಂಧ ಪದಾರ್ಥಗಳನ್ನೇ ಸಾಮಾನಾಧಿಕರಣ್ಯ ಕಾರಣ ಅಂತ ಹೇಳಿ ಮೊದಲು ಹೇಳಿಬಿಟ್ಟು ಆಮೇಲೆ ಸಾಮಾನಾಧಿಕರಣ್ಯವನ್ನೇ ಹೇಳೋದು. ಇಲ್ಲೇ ಹೋದರೆ ಯಾವ ಕಾರಣದಿಂದ ಸಾಮಾನಾಧಿಕರಣ್ಯ ಅನ್ನೋದು ನಮಗೆ ತಿಳಿಯೋದಿಲ್ಲ. ಆದ್ದರಿಂದ ಕಾರಣವನ್ನು ಮೊದಲು ಹೇಳಿ ಆಮೇಲೆ ಸಾಮಾನಾಧಿಕರಣಗಳನ್ನೆಲ್ಲ ಇಲ್ಲಿ
ಮುಂದೆ ಅದಕ್ಕೂ ಇದಕ್ಕೂ ಸಂಗತಿಯನ್ನು ತಿಳಿಸ್ತಾರೆ ಭಾಷಿಕಾರರು. ಏತೇನ ಅಹಮಾತ್ಮ ಇತ್ಯಾದಿಕಃ ಸಮಸ್ತಾಶ್ಚ ಚತಸ್ರಃ ವಿಭೂತಯಃ ಯುಕ್ತಾಂತರಂ ನಿರಸ್ತರಂ, ಇದೆಲ್ಲ ಅವರು ಬೇರೆ ರೀತಿ ಅರ್ಥ ಮಾಡ್ತಾರೆ. ಎಲ್ಲವೂ ಕೂಡ 4 ವಿಭೂತಿಗಳು ಅಂತ ಅರ್ಥ ಮಾಡಿದ್ರು. ಅದೆಲ್ಲ ಸರಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. 4 ವಿಧವಾದ ಸೃಷ್ಟಿ ಅಂತ ಹೇಳಿ ಹಾಗೆ ಎಲ್ಲ ಅರ್ಥ ಮಾಡೋದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಒಂದೊಂದಕ್ಕೂ ಕೂಡ ಸ್ಪಷ್ಟವಾಗಿ ಇಲ್ಲಿ ಮೊದಲು ಸಾಮಾನಾಧಿಕರಣ್ಯಕ್ಕೆ ಕಾರಣವು ಹೇಳಲ್ಪಟ್ಟಿದೆ. ಎಲ್ಲವೂ ನನಗೆ ಶರೀರ, ನಾನು ಎಲ್ಲವನ್ನು ನಿಯಮನ ಮಾಡಿ ಎಲ್ಲಕ್ಕೂ ಆತ್ಮನಾಗಿ ನಿಯಮನ ಮಾಡ್ತೇನೆ ಅನ್ನೋದನ್ನು ಹೇಳಿ, ಆಮೇಲೆ ಎಲ್ಲ ಶಬ್ದಗಳಿಂದಲೂ ನಾನೇ ಹೇಳಲ್ಪಡ್ತೇನೆ ಅನ್ನೋದು ಸಾಮಾನಾಧಿಕರಣದಿಂದ ಆತ್ಮನಾಗಿರೋದ್ರಿಂದ ಶರೀರ ಶಬ್ದಗಳೆಲ್ಲ ಆತ್ಮನವರೆಗೂ ಅರ್ಥವನ್ನು ಹೊಂದಿದೆ ಅನ್ನೋದಕ್ಕೆ ದೇವ, ಮನುಷ್ಯ, ಪಶು, ವೃಕ್ಷ ಅಂತ ಉದಾಹರಣೆಯನ್ನು ಕೂಡ ತೋರಿಸಿದ್ರು ಭಾಷಿಕಾರರು. ಆ ರೀತಿ ಸಾಮಾನಾಧಿಕರಣವು ಹೇಳಲ್ಪಡುತ್ತೆ ಅಂತ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಶ್ಲೋಕಗಳನ್ನು ನೋಡಿದ್ರೆ ಆ ರೀತಿ ಅರ್ಥ ಮಾಡುವುದು ಸರಿಯಾಗಿದೆ ಅನ್ನೋದನ್ನು ತೋರಿಸ್ತಾರೆ. ವಿಭೂತಿ ವಿಶೇಷಾನ್ ಪ್ರಾಧಾನ್ಯತಃ ಇತಿ ಪಕ್ರಾನ್, ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತಿ ಅಂತೋ ವಿಸ್ತರಸ್ಯ ಮೇ ಅಂತ ಕೃಷ್ಣ ಹೇಳಿದ. ಕೊನೆಯೇ ಇಲ್ಲಪ್ಪ, ಎಲ್ಲ ಹೇಳ್ಕೊಂಡು ಹೋದ್ರೆ ಎಷ್ಟು ಅಂತ ಹೇಳಲಿ, ನಾನು ಪ್ರಧಾನವಾದದ್ದನ್ನು ಹೇಳ್ತೀನಿ ನೋಡು. 49 ಮರುದ್ಗಣದಲ್ಲಿ 49 ಜನ ಇದ್ದಾರೆ. ಒಬ್ಬೊಬ್ಬರೊಡನೆ ನೀವು ಸಾಮಾನಾಧಿಕರಣ ಹೇಳಬೇಕಾಗಿಲ್ಲ. ಆ ಗಣದಲ್ಲಿ ಉತ್ಕೃಷ್ಟನಾದ ಒಬ್ಬನೊಡನೆ ಹೇಳಿಬಿಟ್ರೆ ಸಾಕು ನಿಯಮನವನ್ನು. ಪ್ರಧಾನವಾಗಿರೋದನ್ನು ಹೇಳ್ತೀನಿ, ಒಂದೊಂದರಲ್ಲೂ ಉತ್ಕೃಷ್ಟವಾದದ್ದು ಅಂತ ಪ್ರಸಿದ್ಧವಾಗಿದೆ, ಅವುಗಳನ್ನು ಮಾತ್ರ ನಾನು ಹೇಳ್ತೀನಿ. ಇಲ್ಲೇ ಯಾಕೆ ಅಂದರೆ ಕೊನೆಯೇ ಇಲ್ಲ ಅದಕ್ಕೆ, ಆದ್ದರಿಂದ ಅಂತ ಪ್ರಧಾನವಾದದ್ದು ಅಂತ ಉಪಕ್ರಾಂತಿ. ಆದ್ದರಿಂದ ಇಲ್ಲಿ ಸ್ವಾಮಿ ದೇಶಿಕನೊಂದು ವಿಶೇಷವಾದ ಅರ್ಥ ಹೇಳ್ತಾರೆ. ಒಂದು ಸಂದೇಹ, ನನು ಶರೀರವಾಚಿನಃ ಶರೀರಾದಿ ಶಬ್ದ ಆತ್ಮನಿ ಪರ್ಯವಸ್ಯಂತಿ ತದ್ವದತ್ರಾಪಿ ಲಕ್ಷಣ ಸ್ವೀಕಾರ ಏವ ನ್ಯಾಯ ನ ಶಕ್ತಿ ಕಲ್ಪನಾ ಲಾಘವಚ್ಚ ಇತ್ಯಾತ್ರ ಭಗವತಿ ಅಂತ. ಇಲ್ಲಿ ಏನು ಅಂತ ಹೇಳಿದ್ರೆ, ಶರೀರ ಅಂತ ಆತ್ಮ, ಈಗ ಮನುಷ್ಯ ಅಂತ ಹೇಳಿದ್ರೆ ಮನುಷ್ಯತ್ವ ಶರೀರ ವಿಶಿಷ್ಟನಾದ ಆತ್ಮ ಅನ್ನೋ ಅರ್ಥ ಬರುತ್ತೆ. ಶರೀರ ಆತ್ಮಭಾವ ಅಂತ ಹೇಳ್ತೀವಿ. ಶರೀರ ಆತ್ಮಭಾವ ಅನ್ನುವಾಗ ಶರೀರ ಅನ್ನೋ ಶಬ್ದ ಇದೆ ಅಲ್ಲಿ. ಆ ಶರೀರ ಶಬ್ದ ಏನು ತಿಳಿಸುತ್ತೆ? ಶರೀರ ಮಾತ್ರ ತಿಳಿಸ್ಬೇಕು. ಆ ಶರೀರ ಶಬ್ದ ಕ್ಷೇತ್ರಜ್ಞನೊಡನೆ ಇರುವ ಶರೀರ ತಿಳಿಸೋದಿಲ್ಲ, ಬರೀ ಶರೀರವನ್ನು ತಿಳಿಸ್ಬೇಕು. ಯಾಕೆಂದರೆ ಶರೀರವನ್ನು ಆತ್ಮವನ್ನು ಬೇರೆ ಬೇರೆಯಾಗಿ ಹೇಳ್ತಾ ಇದ್ದೀವಿ. ಶರೀರ ಆತ್ಮಭಾವ ಅಂತ ಹೇಳಿದ್ರೇನು? ಶರೀರವನ್ನು ತಿಳಿಸುವ ಶರೀರಾದಿ ಶಬ್ದ, ಶರೀರವೇ ಮೊದಲಾದ ಶಬ್ದಗಳು, ವಪುಹು ಅಂತ ಹೇಳಿ, ಶರೀರ ಅಂತ ಹೇಳಿ, ಕಾಯ ಅಂತ ಹೇಳಿ, ಇದೆಲ್ಲ ಬರೀ ಶರೀರವನ್ನು ತಿಳಿಸುವ ಶಬ್ದಗಳು. ಇವುಗಳು ಆತ್ಮನಲ್ಲಿ ಪರ್ಯವಸಾನ ಇಲ್ಲ ಅದಕ್ಕೆ. ಯಾಕೆ ಅಂದರೆ ಶರೀರವನ್ನು ಬೇರೆಯಾಗಿ ತಿಳಿದುಕೊಳ್ಳೋಕ್ಕೋಸ್ಕರವೇ ಆ ಶಬ್ದ ಪ್ರಯೋಗ ಮಾಡಲ್ಪಡುತ್ತೆ. ಶರೀರ ಆತ್ಮಭಾವ ಅನ್ನುವಾಗ ಶರೀರ ಬೇರೆ ಆತ್ಮ ಬೇರೆ ಅಂತ ತಾನೇ ತಿಳಿಬೇಕು ನಾವು. ಅಲ್ಲಿ ಶರೀರ ಶಬ್ದವು ಆತ್ಮನೊಡನೆ ಸೇರಿಬಿಟ್ರೆ ಆಗ ಆತ್ಮನಿಗೆ ವ್ಯರ್ಥವಾಗುತ್ತೆ, ಹೇಳೋಕ್ಕಾಗೋದಿಲ್ಲ. ಬರೀ ಶರೀರ ಮಾತ್ರ ತಿಳಿಸ್ಬೇಕು. ಅದೇ ರೀತಿ ಎಲ್ಲ ಕಡೆಯೂ ಬರೀ ಶರೀರವನ್ನು ಯಾಕೆ ತಿಳಿಸ್ಬಾರ್ದು ಅಂತ ಇಲ್ಲಿ ಒಂದು ಸಂದೇಹ ಬರ್ಬೋದಲ್ಲ ಅಂತ ಹೇಳಿದ್ರೆ, ಶಬ್ದಕ್ಕೆ ಶಕ್ತಿಯನ್ನು ನೀವು ಅಧಿಕವಾದ ಶಕ್ತಿ ಹೇಗೆ ಕಲ್ಪನೆ ಮಾಡ್ತೀರಾ, ಆತ್ಮದವರೆಗೂ ತಿಳಿಸುತ್ತೆ ಅಂತ ಹೇಳಿದ್ರೆ ಭಾಷಿಕಾರರು ಅದಕ್ಕೆ ಹೇಳ್ತಾರೆ, ಭಗವತಿಯ ಆತ್ಮತೆಯ ಅವಸ್ಥಿತೇ ಸರ್ವೇ ಶಬ್ದ ತಸ್ಮಿನ್ನೇವ ಪರ್ಯವಸ್ಯಂತಿ. ಅವನ ಆತ್ಮನಾಗಿದ್ದರೆ ಮಾತ್ರವೇ ಅವನಲ್ಲಿ ಪರ್ಯವಸಾನ. ಆದ್ದರಿಂದ ಆದಿತ್ಯಾನ ಅಹಂ ವಿಷ್ಣು, ಅಹಂ ವಿಷ್ಣು ಅಂದರೆ ವಿಷ್ಣು ನಾನೇ ಅಂತ ಹೇಳಿದ್ರೆ ಪರಮಾತ್ಮನು, ಆ ವಿಷ್ಣು ಅಂತ ಹೇಳಲ್ಪಡೋ ಆದಿತ್ಯನಿಗಿರುವ ಶರೀರಕ್ಕೆ ಆತ್ಮನಾದ ಜೀವಾತ್ಮನಿಗೆ ಆತ್ಮನಾಗಿ ಇದ್ರೇನೆ ವಿಷ್ಣು ಅನ್ನೋ ಶಬ್ದವು ಅವನಿಗೆ ಅನ್ವಯಿಸುತ್ತೆ, ಪರ್ಯವಸಾನ ಅವನಲ್ಲಿ ಬರುತ್ತೆ. ಆದ್ದರಿಂದ ಭಗವತಿ ಆತ್ಮತೆಯ ಅವಸ್ಥಿತೇ ಹಿ ಸರ್ವೇ ಶಬ್ದ ತಸ್ಮಿನ್ನೇವ ಪರ್ಯವಸ್ಯಂತಿ. ಇದನ್ನು ಮೊದಲು ಸ್ಪಷ್ಟಪಡ್ತಾರೆ ಭಾಷಿಕಾರರು. ಅವನ ಆತ್ಮನಾಗಿದ್ರೇನೆ ಎಲ್ಲಕ್ಕೂ ಕೂಡ ಸಾಮಾನಾಧಿಕರಣ ಹೇಳಕ್ಕೆ ಸಾಧ್ಯ ಈ ಶ್ಲೋಕಗಳಲ್ಲಿ. ಆದ್ದರಿಂದ ಅದರಿಂದ ಸ್ಪಷ್ಟವಾಗಿ ಈ ಸಂದೇಹಕ್ಕೆ ಇಲ್ಲಿ ಜಾಗವಿಲ್ಲ ಅಂತ ಹೇಳ್ತಾರೆ. ಶರೀರ ಶಬ್ದಗಳು ಬೇರೆ, ಆದಿ ವಿಷ್ಣು ಅಂತ ಹೇಳುವ ಶಬ್ದ ಬೇರೆ. ಆದ್ದರಿಂದ ಇಲ್ಲಿ ಶರೀರ ಆತ್ಮಭಾವದಿಂದಲೇ ಅವನು ಎಲ್ಲಕ್ಕೂ ಆತ್ಮನಾಗಿದ್ದಾನೆ ಅನ್ನೋದು ಈ ಸಾಮಾನಾಧಿಕರಣವೇ ತಿಳಿಸುತ್ತೆ ನಮಗೆ ಅನ್ನೋದನ್ನೇ ಹೇಳ್ತಿದ್ದಾರೆ. ಹಿ ಅನ್ನೋದು ಹೇತ್ವರ್ಥ ಅಂತ ಹೇಳೋದು. ಭಗವತಿ ಆತ್ಮತೆಯ ಅವಸ್ಥಿತೇ ಹಿ ಅಂದರೆ ಕಾರಣ, ಇರುವ ಕಾರಣದಿಂದಲೇ ಅಂತ. ಅಪೃಥಕ್ ಸಿದ್ಧ ವಿಶೇಷಣವಾಚಿನಃ ಶಬ್ದಾಃ ಮುಖ್ಯವೃತ್ತಾಃ ಇತಿ ಪ್ರಯೋಜಕರೂಪೇಣ ಗುಣಾದಿತ್ವಾತ್ ನ ಶಕ್ತಿ ಕಲ್ಪನಾ ಗೌರವಂ ಇತಿ ಭಾವ. ಗುಣಗಳಲ್ಲಿಯೂ ಕೂಡ ಅದು ಪ್ರಸಿದ್ಧವಾಗಿದೆ. ಅಪೃಥಕ್ ಸಿದ್ಧವಾದ ವಿಶೇಷಣಗಳನ್ನು ತಿಳಿಸುವ ಶಬ್ದಗಳು, ಆ ಶಬ್ದಗಳ ಮೂಲಕ ಅದರ ಧರ್ಮಿಯನ್ನು ಕೂಡ ಮುಖ್ಯ ವೃತ್ತಿಯಲ್ಲಿಯೇ ತಿಳಿಸುತ್ತೆ ಅರ್ಥವನ್ನು.
ಮುಖ್ಯಾರ್ಥದಲ್ಲಿಯೇ ತಿಳಿಸುತ್ತೆ ಅಂತ ಹೇಳೋದು. ಗುಣಾದಿಗಳಲ್ಲಿಯೂ ಕೂಡ ನೋಡಬಹುದು, ಅದರಲ್ಲಿಯೂ ನೋಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಈಗ ಒಂದು ವರ್ಣವನ್ನು ಹೇಳಿ ಒಂದು ಪದಾರ್ಥವನ್ನು ಹೇಳ್ಬೋದು. ಆಗ ಒಂದು ಬಟ್ಟೆ ತೆಗೆದುಕೊಳ್ಳಕ್ಕೆ ಹೋದರೆ ಒಂದು ಕೆಂಪು ಹಳದಿ ಎಲ್ಲ ಇರುತ್ತೆ, ಆ ಕೆಂಪನ್ನು ಕೊಡುವಂತೆ ಹೇಳ್ತೀವಿ. ಕೆಂಪನ್ನು ಕೊಡುವಂತೆ ಹೇಳಿದ್ರೆ ಕೆಂಪು ವರ್ಣವನ್ನು ಕೊಡೋಕ್ಕಾಗೋದಿಲ್ಲ, ಕೆಂಪು ವರ್ಣ ವಿಶಿಷ್ಟವಾದ ಪದಾರ್ಥವನ್ನು ಕೊಡುವಂತ ಅರ್ಥ. ಕೆಂಪು ಅನ್ನೋದು ಆ ಥರ ವರ್ಣವನ್ನು ಹೇಳಿದ್ರು ಕೂಡ ಗುಣವನ್ನು, ಅವರ್ಣ ವಿಶಿಷ್ಟವಾದ ಪದಾರ್ಥದವರೆಗೂ ಅರ್ಥ ಹೊಂದಿದೆ ಅಲ್ಲಿ. ಅದಕ್ಕೆ ಅದು ಅಪೃಥಕ್ಸಿದ್ಧ ವಿಶೇಷಣವಾದ್ದರಿಂದ ಸಾಧ್ಯ ಹೀಗೆ ಮಾಡೋದಕ್ಕೆ. ಆದ್ದರಿಂದ ಅಪೃಥಕ್ಸಿದ್ಧ ವಿಶೇಷಣವಾಚಿನ ಶಬ್ದ ತತ್ತದ್ವಾರ ಅವುಗಳ ಮೂಲಕ ಧರ್ಮಿಣಿ ಅಪಿ ಮುಖ್ಯವೃತ್ತ, ಮುಖ್ಯಾರ್ಥದಲ್ಲಿ ಧರ್ಮಿಯನ್ನು ಕೂಡ ತಿಳಿಸುತ್ತೆ ಅನ್ನೋದರಿಂದ ಇಲ್ಲಿ ನಾವು ಅಧಿಕವಾದ ಶಬ್ದಶಕ್ತಿ ಅಧಿಕವಾಗಿ ಕಲ್ಪನೆ ಮಾಡ್ತಾ ಇಲ್ಲ ನಾವು. ಆದ್ದರಿಂದ ನಾವು ಅಧಿಕವಾಗಿ ಇಮ್ಯಾಜಿನ್ ಮಾಡಬೇಕಾಗಿಲ್ಲ, ಕಲ್ಪನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನೇ ಹೇಳ್ತಿದ್ದಾರೆ. ಆದ್ದರಿಂದ ಪರಮಾತ್ಮನ ಆತ್ಮನಾಗಿರುವುದರಿಂದಲೇ ಸರ್ವಶಬ್ದ ಸಾಮಾನ ಸರ್ವವಸ್ತು ಸಾಮಾನಾಧಿಕರಣ್ಯ ಇಲ್ಲಿ ಹೇಳಲ್ಪಟ್ಟಿರೋದು ಸರಿಯಾಗಿದೆ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಪರ್ಯವಸ್ಯಂತಿ ಇತಿ ಹೇಳಿ ಶರೀರವಾಚಿ ಶಬ್ದಾನಾಂ ಸ್ವರಸತಃ ತತ್ತದಾತ್ಮನಿ ಪರ್ಯವಸಾನ ದರ್ಶಯತಿ. ಯಥಾ ಯಥಾ ದೇವೋ ಮನುಷ್ಯ ಪಕ್ಷಿ ವೃಕ್ಷ ಮೊದಲ ಶರೀರಾದಿ ಶಬ್ದು ಗುಣ ಇತ್ಯಾದಿ ಶಬ್ದವತ್ ನಿಷ್ಕರ್ಷಕ ಶಬ್ದತ್ವಾತ್ ನ ಪರ್ಯವಸ್ಯಂತಿ. ಇದು ಅದಕ್ಕೆ ಇಲ್ಲಿ ಈ ಆಶಂಕೆಗೆ ಈಗ ಉತ್ತರ ಇಲ್ಲಿ ಕೊಡ್ತಾ ಇದ್ದಾರೆ. ಈ ವಿವರಣೆ ಎಲ್ಲ ಮಾಡಿ ಶರೀರಾದಿ ಶಬ್ದಾನ ಆತ್ಮ ಪರ್ಯವಸ್ಯಂತಿ ಅಂತ ಒಂದು ಆಶಂಕೆ ಮಾಡಿದ್ರು. ಶರೀರ ಅಂತಾನೆ ಒಂದು ಶಬ್ದ ಇದ್ರೆ ಶರೀರ ಆತ್ಮಭಾವ ಅನ್ನುವಾಗ ಶರೀರ ಅನ್ನುವ ಶಬ್ದ ಶರೀರವನ್ನು ಮಾತ್ರವೇ ತಿಳಿಸುತ್ತೆ ಅಂತ ಹೇಳಿದ್ರೆ ಅದು ನಿಷ್ಕರ್ಷಕ ಶಬ್ದ ಅಂತ ಅರ್ಥ ಅಲ್ಲಿ. ಅದೇ ರೀತಿಯಲ್ಲಿ ನಿಷ್ಕರ್ಷಕ ಶಬ್ದ ಅಂದರೆ ಅದರಲ್ಲಿಯೇ ನಿಲ್ಲಿಸ್ಬಿಡ್ತೀವಿ ಅರ್ಥವನ್ನ. ಬರೀ ಶರೀರ ಅನ್ನುವುದರಲ್ಲಿ ಅರ್ಥ ನಿಂತಿದೆ, ಅದಕ್ಕೆ ಪೂರ್ಣವಾದ ಅರ್ಥವನ್ನ ಅಲ್ಲಿ ಉಪಯೋಗಿಸ್ತಿಲ್ಲ. ವ್ಯವಹಾರದಲ್ಲಿಯೂ ಹಾಗೆಯೇ ಹಸುವನ್ನು ತೆಗೆದುಕೊಂಡು ಬಾ ಅಂದರೆ ಏನರ್ಥ? ಹಸುವಿಗೆ ಅದರೊಡನೆ ಆ ಜೀವಾತ್ಮನನ್ನು ಕರೆದುಕೊಂಡು ಬಾ ಅಂತ ಅರ್ಥ. ಪರಮಾತ್ಮನನ್ನು ಅಂತ ನಮ್ಮ ದೃಷ್ಟಿಯಲ್ಲಿ ಇಲ್ಲ ವ್ಯವಹಾರದಲ್ಲಿ, ಪರಮಾತ್ಮನನ್ನು ಸೇರಿಸಿ ಮಾತಾಡೋದಿಲ್ಲ. ದೇವದತ್ತ ಇಲ್ಲಿ ಬಾ ಅಂತ ಹೇಳಿದ್ರೆ ದೇವದತ್ತ ಶರೀರ ವಿಶ್ವನಾಥ ಜೀವಾತ್ಮನ ಅಂತಾನೆ ನಮಗೆ ಅಲ್ಲಿ ವ್ಯವಹಾರದಲ್ಲಿ ವ್ಯವಹಾರ ಮಾಡೋದು. ಆ ಮನುಷ್ಯ ಇಲ್ಲಿ ಬರಲಿ ಅಂತ ನಮ್ಮ ಉದ್ದೇಶ. ಅನ್ನ ವ್ಯವಹಾರದಲ್ಲಿ ಏನು ಮಾಡ್ತೀವಿ, ಅರ್ಥಗಳನ್ನು ನಿಲ್ಲಿಸ್ಬಿಡ್ತೀವಿ ಅರ್ಧದಲ್ಲೇ. ಅದು ನಿಷ್ಕರ್ಷಕ ಶಬ್ದ ಅಂತ ಅದಕ್ಕೆ ಹೆಸರು. ನಿಷ್ಕರ್ಷಕ ಶಬ್ದಗಳು ಅರ್ಥ ನಿಷ್ಕರ್ಷ ಅರ್ಧದಲ್ಲಿ ನಿಂತು ಬಿಡುತ್ತೆ. ಅಪರ್ಯವಸಾನ ವೃತ್ತಿಯಿಂದ ನಾವು ವ್ಯವಹಾರ ಮಾಡೋದಿಲ್ಲ. ಇಲ್ಲದೆ ಹೋದರೆ ಎಲ್ಲ ಪರಮಾತ್ಮ ಅಂತಾನೆ ವ್ಯವಹಾರ ಮಾಡಬೇಕಾವಾಗ ಆ ರೀತಿ ವ್ಯವಹಾರದಲ್ಲಿ ಮಾಡೋದಿಲ್ಲ. ಆದ್ದರಿಂದ ನಾವು ಅದದೇ ಆತ್ಮರುಗಳಲ್ಲಿ ನಿಲ್ಲಿಸ್ಬಿಡ್ತೀವಿ ಅರ್ಥವನ್ನ ವ್ಯವಹಾರದಲ್ಲಿ. ಆ ರೀತಿ ಶರೀರ ಅನ್ನುವ ಶಬ್ದಗಳು ಕೂಡ ನಿಷ್ಕರ್ಷಕ ಶಬ್ದಗಳು. ಶರೀರ ಆತ್ಮಭಾವ ಅಂತ ಹೇಳುವಾಗ ಶರೀರ ಶಬ್ದವನ್ನ ನಿಷ್ಕರ್ಷಕ ಶಬ್ದವಾಗಿ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಅಲ್ಲಿಯೇ ಶರೀರ ಅನ್ನುವ ಅರ್ಥದಲ್ಲಿ ಮಾತ್ರವೇ ನಾವು ಉಪಯೋಗಿಸ್ತಿದ್ದೀವಿ ಅಂತ ಅರ್ಥ. ಇಲ್ಲಿ ಆತ್ಮನವರೆಗೂ ಅರ್ಥವನ್ನು ನಾವು ಅಲ್ಲಿ ಉಪಯೋಗಿಸ್ತಾ ಇಲ್ಲ ಅದನ್ನು. ಆದ್ದರಿಂದ ಅದರಲ್ಲಿ ಏನು ವಿರೋಧ ಇಲ್ಲ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಏತದಭಿಪ್ರಾಯಣ ಉಕ್ತಂ ದೇವೋ ಮನುಷ್ಯ ಇತ್ಯಾದಿಯ ಶಬ್ದ. ಇದು ಕೂಡ ನಾವು ನಿಷ್ಕರ್ಷಕವಾಗಿ ಉಪಯೋಗಿಸ್ತೀವಿ. ದೇವ ಅಂದರೆ ದೇವತ್ವ ವಿಶಿಷ್ಟನಾದ, ಇಂದ್ರ ಅಂದರೆ ಅವನ ಇಂದ್ರಿಯ ಶರೀರ ವಿಶಿಷ್ಟನಾದ ಒಬ್ಬ ಜೀವಾತ್ಮನನ್ನು ಮಾತ್ರ ಹೇಳ್ತೀವಿ. ಪರಮಾತ್ಮ ಅಂತ ನಾವು ವ್ಯವಹಾರದಲ್ಲಿ ಮಾಡೋದಿಲ್ಲ. ಆದ್ದರಿಂದ ಅದು ವೇದಾಂತ ಶ್ರವಣಾದೇವ ವ್ಯುತ್ಪತ್ತಿ ಪೂರ್ಯತೆ ಅಂತ ಭಾಷಿಕಾರರು ವೇದಾರ್ಥ ಸಂಘದಲ್ಲಿ ಹೇಳ್ತಾರೆ. ವೇದಾಂತ ಶ್ರವಣ ಮಾಡಿದವರು ಆ ರೀತಿ ಅಧ್ಯಯನ, ಆ ರೀತಿ ಅನುಸಂಧಾನ ಮಾಡಬೇಕು. ನಾವು ನಿತ್ಯ ನೈಮಿತಿಕ ಕರ್ಮಗಳಲ್ಲಿಯೂ ಮಂತ್ರಗಳನ್ನೆಲ್ಲ ಉಪಯೋಗಿಸುವಾಗ ದೇವತೆಗಳ ಶಬ್ದ ಎಲ್ಲ ಬಂದರೆ ಅದಕ್ಕೆ ಆತ್ಮನಾದ ಪರಮಾತ್ಮ ಅಂತಲೇ ಅನುಸಂಧಾನ ಮಾಡಬೇಕು. ವೇದಾಂತ ಶ್ರವಣ ಮಾಡಿದವರು ಹಾಗೆ ಮಾಡ್ತಾರೆ, ವ್ಯವಹಾರದಲ್ಲಿ ಹಾಗೆ ಮಾಡೋದಿಲ್ಲ. ನಿಷ್ಕರ್ಷಕ ಶಬ್ದಗಳನ್ನು ಆ ರೀತಿ ಕೆಲವು ಈ ಶರೀರ ಮೊದಲಾದ ಶಬ್ದಗಳು ಉಪಯೋಗಿಸುವಾಗ ವ್ಯವಹಾರದಲ್ಲಿ ನಿಷ್ಕರ್ಷಕ ಶಬ್ದವನ್ನಾಗಿ ಅಲ್ಲಲ್ಲಿಯೇ ಅರ್ಥವನ್ನು ನಾವು ನಿಲ್ಲಿಸಿ ಉಪಯೋಗಿಸ್ತೀವಿ ಅನ್ನೋದರಲ್ಲಿ ವಿರೋಧವಿಲ್ಲ. ಅದರಲ್ಲಿ ಅಲ್ಲಿಗೂ ಅದಕ್ಕೂ ಅರ್ಥವಿದೆ. ಅದಕ್ಕೆ ಅಧ್ಯಾಸಾದಿ ಹೇತುಕ ಸಾಮಾನಾಧಿಕರಣ್ಯ ಶಂಕಂ ಅಪನಯತಿ ಭಗವತಃ ತದಾತ್ಮತೆಯ ಅಂತ ಹೇಳಿ ಸಾಮಾನಾಧಿಕರಣ್ಯಕ್ಕೆ ಅದ್ವೈತದಲ್ಲಿ 3 ವಿಧವಾಗಿ ಸಾಮಾನಾಧಿಕರಣ್ಯವನ್ನು ಅರ್ಥ ಮಾಡ್ತಾರೆ. ಅದರಿಂದ ಇಲ್ಲಿ ಭಾಷಿಕಾರರು ವ್ಯಾಖ್ಯಾನ ಮಾಡುವಾಗ ಭಗವತಃ ತತ್ತದಾತ್ಮತೆಯ ಅವಸ್ಥಾನಮೇವ ತತ್ತಚ್ಛಬ್ದ ಸಾಮಾನಾಧಿಕರಣ್ಯ ನಿಬಂಧನಂ ಅಂತ ಹೇಳುದು. ಶರೀರಾತ್ಮಭಾವದಿಂದಲೇ ವಿಶೇಷಣ ವಿಶೇಷ್ಯ ಭಾವ, ಅದರಿಂದಲೇ ಸಾಮಾನಾಧಿಕರಣ್ಯ. ಅನೇಕ ವಿಶೇಷಣಗಳು ವಿರುದ್ಧವಲ್ಲದ, ಪರಸ್ಪರ ವಿರುದ್ಧವಲ್ಲದ ಅನೇಕ ವಿಶೇಷಣಗಳು
ಒಂದು ಪದಾರ್ಥವನ್ನು ವಿಶೇಷಿಸಬಹುದು ಅನ್ನೋದೇ ಸಮಾನಾಧಿಕರಣ್ಯ ಅನ್ನೋದು ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ನರ್ಥೇ ವೃತ್ತಿ ಅಂತ ಹೇಳಿ ಪರಸ್ಪರ ವಿರುದ್ಧವಲ್ಲದ ಅನೇಕ ವಿಶೇಷಣಗಳು ಒಂದು ವಿಶೇಷವನ್ನು ವಿಶೇಷಿಸಬಹುದು. ಅದ್ವೈತ ದರ್ಶನದಲ್ಲಿ ವ್ಯಾಖ್ಯಾನ ಮಾಡುವಾಗ ಅಧ್ಯಾಸೇ ಸಮಾನಾಧಿಕರಣ್ಯಂ, ಬಾಧಾಯಾಂ ಸಮಾನಾಧಿಕರಣ್ಯಂ, ಐಕ್ಯೆ ಸಮಾನಾಧಿಕರಣ್ಯಂ, 3 ವಿಧವಾಗಿ ಅರ್ಥ ಹೇಳ್ತಾರೆ ಅದಕ್ಕೆ. ಚೇತನನಿಗೂ ಬ್ರಹ್ಮನಿಗೂ ಸಮಾನಾಧಿಕರಣ್ಯ ಹೇಳಿದ್ರೆ ಅಯಮ ಆತ್ಮ ಬ್ರಹ್ಮ ಅಂತ ಹೇಳುವಾಗ, ಆತ್ಮನಿಗೂ ಬ್ರಹ್ಮನಿಗೂ ಸಮಾನಾಧಿಕರಣ್ಯ ಹೇಳುವಾಗ ಐಕ್ಯವನ್ನು ಹೇಳಬೇಕು ಅಂತ ಅರ್ಥ ಮಾಡ್ತೀವಿ ಸಮಾನಾಧಿಕರಣದಲ್ಲಿ. ಯಾಕೆಂದ್ರೆ ಬ್ರಹ್ಮವೇ ಆತ್ಮ, ಬೇರೆ ಒಂದು ಆತ್ಮ ಇಲ್ಲ ಅಂತ ಹೇಳಿ. ಹಾಗೆಯೇ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ರೆ ಚೇತನ ಪ್ರಪಂಚವು ಬ್ರಹ್ಮನಿಗೂ ಹೇಳಿದ್ರೆ ಪ್ರಪಂಚವು ಹೋಗ್ಬಿಡುತ್ತೆ, ಇರೋದಿಲ್ಲ, ಮಿಥ್ಯೆ ಪ್ರಪಂಚ. ಬಾಧಾಯಾಮ್ ಸಮಾನಾಧಿಕರಣ್ಯಂ ಹೇಳಬೇಕಲ್ಲಿ, ಬಾಧೆಯಲ್ಲಿ ಸಮಾನಾಧಿಕರಣ್ಯ. ಆದ್ದರಿಂದ ರಜ್ಜು ಸರ್ಪ ಅಂತ ಹೇಳಿದ್ರೆ ಅಧ್ಯಾಸೆ ಸಮಾನಾಧಿಕರಣ್ಯ. ಸರ್ಪ ಅನ್ನೋದು ಅಧ್ಯಸ್ಥವಾಗಿ ಅಲ್ಲಿ ಇಲ್ಲ, ನಿಜವಾಗಿಯೂ ಅಧ್ಯಸ್ಥವಾಗಿದೆ. ಈ ರೀತಿ ಅರ್ಥಗಳನ್ನು ಮೂರು ಬೇರೆ ಬೇರೆ ರೀತಿಯಲ್ಲಿ ಸಮಾನಾಧಿಕರಣ್ಯವನ್ನ ನಿರ್ವಾಹ ಮಾಡ್ತಾರೆ ಅದ್ವೈತ ದರ್ಶನದಲ್ಲಿ. ನಮ್ಮ ಸಿದ್ಧಾಂತದಲ್ಲಿ ಹಾಗಲ್ಲ, ಎಲ್ಲದರಲ್ಲಿಯೂ ಏಕರೂಪವಾಗಿ ವಿಶೇಷ. ಹೇಳಿಲ್ವಲ್ಲ, 2 ಹೇಳಿದ್ರೆ 3ನೇದು ಅಧ್ಯಾಸ ಹೇಳಿದ್ನಲ್ಲ, ಅಧ್ಯಾಸ ಸರ್ಪ ರಜ್ಜು ಅಂತ ಹೇಳಿ, ಅದೇ 3ನೇದ? ಅದು 3ನೇದು ಅಧ್ಯಾಸ. ತಸ್ಮಿನ್ ತದ್ಬುದ್ಧಿ, ಸರ್ಪವಲ್ಲದೆ ಇರಲು ಸರ್ಪ ಅಂತ ಬುದ್ಧಿ ಅದ್ರಲ್ಲಿ ಬಂತು. ಆದ್ದರಿಂದ 3 ಹೇಳಾಯ್ತು. ಅದರಿಂದ ಅಧ್ಯಾಸಾದಿ ಹೇತುಕ, ಅಧ್ಯಾಸವೇ ಮೊದಲಾದ ಕಾರಣಗಳಿಂದ ಸಮಾನಾಧಿಕರಣ್ಯ ಶಂಕಾಂ ಅಪನಯತಿ, ದೂರ ಮಾಡ್ತಾರೆ. ಭಗವತಃ ತತ್ಮದಾತ್ಮತೆಯ ಅವಸ್ಥಾನಮೇವ. ಸಮಾನಾಧಿಕರಣ್ಯ ನಿಬಂಧನ ಏನು ಅಂದರೆ ಎಲ್ಲಕ್ಕೂ ಆತ್ಮನಾಗಿರೋದ್ರಿಂದಲೇ, ಶರೀರ ಆತ್ಮಭಾವದಿಂದಲೇ ಅನ್ನೋದು ಉಪಕ್ರಮ. ನಹಿ ಉಪಕ್ರಮ ಉಪಸಂಹಾರ ವಿರುದ್ಧೋರ್ಥ ಮಧ್ಯೆ ಸ್ವೀಕಾರ್ಯ. ಉಪಕ್ರಮದಲ್ಲಿಯೂ ಎಲ್ಲವೂ ನಾನು ವಿಭೂತಿ ಯೋಗವನ್ನೆಲ್ಲ ಹೇಳ್ತೀನಿ, ನಾನೇ ಎಲ್ಲಕ್ಕೂ ಆತ್ಮ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಕಡೆಯಲ್ಲಿ ನತರಸ್ತಿ ವಿನಾಯಸ್ಯಾತೆ ಮಯಾಭೂತಂ ಚರಾಚರಂ ಅಂತಲೇ ಹೇಳಿ ಮಧ್ಯದಲ್ಲಿ ಆದಿತ್ಯಾನಾಮಹಂ ವಿಷ್ಣು ಅಂತ ಹೇಳಿರುವಾಗ ಮೊದಲೆಯೂ ಶರೀರಾತ್ಮ ಭಾವ ಹೇಳಿದ್ಬಿಟ್ಟು, ಕಡೆಯಲ್ಲಿಯೂ ಶರೀರಾತ್ಮ ಭಾವ, ಮಧ್ಯದಲ್ಲಿ ಎಲ್ಲಕ್ಕೂ ಸಮಾನಾಧಿಕರಣ್ಯ. ಉಪಕ್ರಮ ಉಪಸಂಹಾರಕ್ಕೆ ವಿರುದ್ಧವಾಗಿ ಮಧ್ಯದಲ್ಲಿ ಅರ್ಥ ಬರಕ್ಕೆ ಸಾಧ್ಯವಿಲ್ಲ. ಉಪಕ್ರಮ ಸಂಹಾರ ವಿರುದ್ಧಾರ್ಥ ಮಧ್ಯೆ ನಹಿ ಸ್ವೀಕಾರ್ಯ, ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಪ್ರಕರಣದಲ್ಲಿ ಯಾವಾಗಲೂ ಉಪಕ್ರಮ ಸಂಹಾರಕ್ಕೆ ಅನುಗುಣವಾಗಿ ಮಧ್ಯದಲ್ಲಿ ಅರ್ಥಗಳು ಬರಬೇಕು. ನಚ ಬ್ರಹ್ಮಣ ಸರ್ವಹೇಯಮಯತ್ವ ಭ್ರಮಾದ್ವಾ ತತ್ವತೋ ವಾಂಗೀಕರ್ತು ಯುಕ್ತಮಿತಿ ಭಾವ. ಆದ್ದರಿಂದ ಅವನಿಗೆ ಎಲ್ಲವೂ ಕೂಡ ಭ್ರಮೆಯಿಂದಲಾಗಲಿ ಅಥವಾ ತತ್ವ ನಿಜವಾಗಿ ಆಗಲಿ ಬ್ರಹ್ಮನಿಗೆ ದೋಷವಿದೆ ಅನ್ನೋದು ಅಂಗೀಕಾರ ಮಾಡೋಕ್ಕಾಗೋದಿಲ್ಲ. ಬ್ರಹ್ಮನಿಗೆ ದೋಷವಿಲ್ಲ, ಯಾವ ದೋಷವೂ ಇಲ್ಲ ಅವನಿಗೆ, ಎಲ್ಲ ದೋಷಗಳು ಇದೆ ಬ್ರಹ್ಮನಿಗೆ ಅನ್ನೋದು ಭ್ರಮೆಯಿಂದಲೂ ಒಪ್ಕೊಳ್ಳೋಕ್ಕಾಗಲ್ಲ. ತತ್ವತಃ ಒತ್ಕೊಳ್ಳೋಕ್ಕಾಗೋದಿಲ್ಲ, ಅದು ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ, ನಿಜವಾಗಿಯೂ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಶ್ರುತಿ ಸ್ಪಷ್ಟವಾಗಿ ಹೇಳಿದೆ, ಅಖಿಲೇ ಪ್ರತ್ಯನೀಕತ್ವ ಮೊದಲಾದದ್ದೆಲ್ಲ, ಅಪಹತ ಪಾಪ್ಮ ವಿಜರಹ ಮೃತ್ಯು ಮೊದಲಾಗಿ. ಆದ್ದರಿಂದ ಮಧ್ಯದಲ್ಲಿ ಬರುವ ಸಮಾನಾಧಿಕರಣಕ್ಕೆ ವಿರುದ್ಧವಾದ ಅರ್ಥ ಹೇಳಕ್ಕೆ ಸರಿ ಇಲ್ಲ. ಶರೀರಾತ್ಮಭಾವದಿಂದ ಉಪಕ್ರಮವಾಗಿ ಶರೀರಾತ್ಮಭಾವದಲ್ಲಿ ಮುಗಿದಿರುವಾಗ ಮಧ್ಯದಲ್ಲಿಯೂ ಅದೇ ರೀತಿ ಅರ್ಥವನ್ನು ಮಾಡಬೇಕು. ಅಥವಾ ಮಧ್ಯದಲ್ಲಿ ಹೇಳಿರೋದಕ್ಕೆ ಭ್ರಮೆಯಿಂದ ದೋಷ ಹೇಳ್ತಲ್ಪಟ್ಟಿದೆ, ಇದೆಲ್ಲ ಭ್ರಮೆ ಅಂತ ಮಾಡೋದಕ್ಕೆ ಸಾಧ್ಯವಿಲ್ಲ, ಯುಕ್ತವಲ್ಲ ಅಂತ ಹೇಳ್ತಿದ್ದಾರೆ. ಉಪಕ್ರಮ ಸಂಹಾರಕ್ಕೆ ಅನುಗುಣವಾಗಿ ಮಧ್ಯದಲ್ಲಿ ಅರ್ಥಗಳನ್ನು ಸ್ವೀಕಾರ ಮಾಡಬೇಕು. ಅವಿನಾಭಾವ ವಚನ ಇತಿ ಆತ್ಮನಾ ವಿನಾಹಿ ಶರೀರಭೂತಂ ನ ಭವತಿ ಇತಿ ಭಾವ. ಇಲ್ಲಿ ಅವಿನಾಭಾವ ವಚನಾತ್ ಭಾಷಿಕಾರರು ಹೇಳುವಾಗ ಇಲ್ಲಿ ಹೇಳ್ತಾರೆ ಕಡೆಯಲ್ಲಿ, ನಚ ಸ್ವೇನ ಅವಿನಾಭಾವ ವಚನಾತ್, ಸರ್ವೇಷಾಂ ಸ್ವೇನ ಅವಿನಾಭಾವ ವಚನಾತ್, ಎಲ್ಲವೂ ತನ್ನಿಂದ ಬೇರೆಯಾಗಿ ಇರಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ನತದಸ್ತಿ ವಿನಾಯತ್ ಸ್ಯಾತ್ ಮಯಾಭೂತಂ ಚರಾಚರಂ, ಸ್ಪಷ್ಟವಾಗಿ ಅದರಲ್ಲಿ ಅವಿನಾಭಾವ ವಚನವು ಸ್ಪಷ್ಟವಾಗಿ ಹೇಳಿದೆ. ಆತ್ಮನ ವಿನಾ ಶರೀರಭೂತಂ ನ ಭವತಿ, ಆತ್ಮ ಇಲ್ಲದೆ ಹೋದರೆ ಶರೀರ ಇರಕ್ಕೆ ಸಾಧ್ಯವಿಲ್ಲ ಅನ್ನೋದು ಅಲ್ಲಿ ಅರ್ಥ. ಅಗ್ನಿನಾ ವಿನಾ ಧೂಮಃ ನಾಸ್ತಿ, ಗುಣಿನಾ ವಿನಾ ಗುಣೋ ನಾಸ್ತಿ ಇತಿ ಉಕ್ತೆ ಅಜ್ಞಾದಿರೇವ ಪರಮಾರ್ಥಃ ಧೂಮಾದಿಸ್ತು ಮಿಥ್ಯಾಭೂತಃ ಇತಿ ವಾ. ಅಗ್ನಿ ಇಲ್ಲದೆ ಧೂಮ ಇರೋದಿಲ್ಲ ಅಂತ ಹೇಳಿದ್ರೆ ಅಗ್ನಿ ಮಾತ್ರವೇ ಪರಮಾರ್ಥ, ಧೂಮ ಅನ್ನೋದು ಮಿಥ್ಯೆ ಅಂತ ಅರ್ಥ ಬರೋದಿಲ್ಲ ಅದರಲ್ಲಿ. ಅಗ್ನಿಯಾದಿ ಆತ್ಮಕಃ ಇತಿ ವಾ ಪ್ರತ್ಯಯೋ ಹಿ ನ ಭವತಿ ತದ್ವದತ್ರಾಪಿ, ಅಗ್ನಿಯೇ ಧೂಮ ಅಂತಲೂ ಅರ್ಥ ಬರೋದಿಲ್ಲ.
ಅಗ್ನಿ ಇಲ್ಲಿ ಹೋದ್ರೆ ಧೂಮ ಇರೋದಿಲ್ಲ ಅಂತ ಹೇಳಿದ್ರೆ ಅಗ್ನಿಯೇ ಧೂಮವಾಗಿದೆ ಅಂತ ಅರ್ಥ ಬರೋದಿಲ್ಲ. ಅಥವಾ ಅಗ್ನಿಯೇ ಪರಮಾರ್ಥ, ಧೂಮ ಅನ್ನೋದು ಅಪರಮಾರ್ಥ ಅನ್ನೋ ಅರ್ಥವೂ ಬರೋದಿಲ್ಲ. ಆದ್ದರಿಂದ ಅದೇ ರೀತಿ ಇಲ್ಲಿಯೂ ಕೂಡ ಅರ್ಥ ಮಾಡಬೇಕು. ನತದಸ್ತಿ ವಿನಾಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ ಅಂದರೆ ನಾನಿಲ್ಲದೆ ಯಾವುದು ಇರೋದಿಲ್ಲ ಅಂದರೆ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಅರ್ಥವಲ್ಲ. ಎಲ್ಲಕ್ಕೂ ನಾನು ಆತ್ಮನಾಗಿದ್ದೀನಿ ಅಂತ ಅರ್ಥ. ಬೇರೆ ಇಲ್ಲವೇ ಇಲ್ಲ, ಎಲ್ಲ ಅನ್ನೋದೇ ಇಲ್ಲ, ನಾನು ಒಬ್ಬನೇ ಇರೋದು. ಆದ್ದರಿಂದ ಮಯಾ ವಿನಾ ಭೂತಂ ಚರಾಚರಂ ನಾಸ್ತಿ ಅಂತ ಹೇಳಿದ್ರೆ ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳೋದಕ್ಕೆ ಸರ್ವಂ ಅನ್ನೋ ಶಬ್ದಕ್ಕೆ ಯಾವುದು ಇಲ್ಲ ಅಂತ ಅರ್ಥವಲ್ಲವಲ್ಲ, ಎಲ್ಲ ಇದೆ ಅನ್ನೋದನ್ನು ತಿಳಿಸುತ್ತೆ ಅದು. ಆದ್ದರಿಂದ ಆ ರೀತಿ ಅರ್ಥ ಮಾಡೋದು ಸರಿ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಯಜ್ಞದತ್ತಂ ವಿನಾ ಅನ್ಯ ಗೃಹೇ ನ ಸಂತಿ ರಜ್ಜುಂ ವಿನಾ ಸರ್ಪಾದಿಕಂ ನಾಸ್ತಿ ಇತಿ ಯುಕ್ತೆ ಯಥಾ ಏಕಸ್ಯೈವ ಸತ್ವಂ ತದರಿಕ್ತಾಂಚ ಅಸತ್ವಂ ಪ್ರತೀಯತೆ ತದ್ವರತ್ರಾಪಿ ಖಿನ್ನ ಸ್ಯಾತ್ ಅವಿನಾಭಾವಶ್ಚ. ಇಲ್ಲಿ ಹೇಳ್ತಿದ್ದಾರೆ, ಒಂದು ಇದ್ರೆ ಇನ್ನೊಂದು ಇರುತ್ತೆ. ಏಕಸ್ಯೈವ ಸತ್ವಂ ಅತಿರಿಕ್ತಾನಾಂ ಚ ಅಸತ್ವಂ ಪ್ರತೀಯತೆ. ಅಲ್ಲಿ ನಾಸ್ತಿ, ಇವಾಗ ದೇವದತ್ತ ಒಬ್ಬನೇ, ದೇವದತ್ತನ್ನು ಬಿಟ್ಟು ಬೇರೆ ಯಾರು ಗೃಹದಲ್ಲಿ ಇಲ್ಲ. ಯಜ್ಞದತ್ತಂ ವಿನಾ ಅನ್ಯ ಗೃಹೇನ ಸಂತಿ, ಅವನು ಬಿಟ್ಟರೆ ಬೇರೆ ಯಾರು ಮನೆಯಲ್ಲಿ ಇಲ್ಲ. ರಜ್ಜುಂ ವಿನಾ ಸರ್ಪಾದಿಕಂ ನಾಸ್ತಿ. ಇದು ಯಾಕೆ ಹೇಳ್ತಿದ್ದಾರೆ ಅಂದರೆ ನತದಸ್ತಿ ವಿನಾ ಯಸ್ಯಾತ್ ಮಯಾಭೂತಂ ಚರಾಚರಂಗೆ ಹೇಗೆ ಅರ್ಥ ಮಾಡಬೇಕು ಅಂತ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ನತದಸ್ತಿ ವಿನಾ ಯಸ್ಯಾತ್ ಮಯಾಭೂತಂ ಚರಾಚರಂ, ಯಜ್ಞದತ್ತಂ ವಿನಾ ಅನ್ಯ ಗೃಹೇ ನ ಸಂತಿ ಅಂತ ಹೇಳಿದ್ರೆ ಅವನು ಬಿಟ್ಟೆ ಬೇರೆ ಯಾರು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ರಜ್ಜು ವಿನಾ ಸರ್ಪಾದಿಕಂ ನಾಸ್ತಿ ಇದು ಯುಕ್ತೇತ ಏಕಸ್ಯೈವ ಸತ್ವಂ ಅತಿರಿಕ್ತಾನಂ. ಒಬ್ಬ ಇದ್ದಾನೆ, ಇನ್ನೊಬ್ಬ ಇಲ್ಲ ಅಂತ ತಿಳಿದು ಬರುತ್ತೆ ವಿನಾ ಅನ್ನೋ ಶಬ್ದದಲ್ಲಿ. ಹಾಗೆಯೇ ನತದಸ್ತಿ ವಿನಾ ಯಸ್ಯಾತ್ ಮಯಾಭೂತಂ ಅಂತ ಹೇಳಿದಾಗ ಬೇರೆ ಯಾವುದು ಇಲ್ಲ ಅನ್ನೋ ಅರ್ಥ ಯಾಕೆ ಬರಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅವಿನಾಭಾವಶ್ಚ ನಿಯಾಮ್ಯತೆಯ ಇತಿ ಮತ್ತೆ ಸರ್ವಂ ಪ್ರವರ್ತಿತಿ ಉಪಕ್ರಮ ಉದಿತಂ. ಉಪಕ್ರಮ ಉಪಸಂಹಾರವನ್ನು ನೋಡ್ಕೊಳ್ಳಿ ಅಂತ ಹೇಳುದು. ಉಪಸಂಹಾರವು ಉಪಕ್ರಮಕ್ಕೆ ವಿರೋಧವಾಗಿ ಸಾಧ್ಯವಿಲ್ಲ. ಉಪಕ್ರಮಕ್ಕೆ ವಿರುದ್ಧವಾದ ಉಪಸಂಹಾರ ಇಲ್ಲಿ ಎಲ್ಲದರಲ್ಲಿಯೂ ಕೂಡ ಶಾಸ್ತ್ರದಲ್ಲಿ ಉಪಕ್ರಮ ಉಪಸಂಹಾರಗಳು ಒಂದು ಲಕ್ಷಣ. ಷಡ್ವಿಧ ತಾತ್ಪರ್ಯ ಲಿಂಗದಲ್ಲಿ ಉಪಕ್ರಮ ಉಪಸಂಹಾರ ಸೇರಿ ಒಂದು ಲಕ್ಷಣ. ಎರಡು ಜೊತೆಯಲ್ಲಿಯೇ ಇರುತ್ತೆ. ಒಂದು ಕಡೆ ಉಪಕ್ರಮ, ಬೇರೆ ಯಾವುದೋ ಕಾಲದಲ್ಲಿ ಎಲ್ಲಿಯೋ ಉಪಸಂಹಾರ ಅಂತ ಬರೋದಿಲ್ಲ, ವಿರುದ್ಧವಾದದ್ದು. ಆದ್ದರಿಂದ ಇಲ್ಲಿ ಉಪಕ್ರಮ ಉಪಸಂಹಾರ ನೋಡಿದ್ರೆ ಸ್ಪಷ್ಟವಾಗಿ ನಿಯಾಮ್ಯತೆಯ ಹೇಳೋದು ಶರೀರಾತ್ಮಭಾವದಿಂದಲೇ ಎಲ್ಲವನ್ನು ನಿಯಮನ ಮಾಡ್ತಾನೆ ಪರಮಾತ್ಮ ಅನ್ನುವ ಅರ್ಥದಲ್ಲಿಯೇ ಬರುತ್ತೆ. ಆದ್ದರಿಂದ ಅಸಂಜಾತ ವಿರೋಧಿ ಕಾಲದ ಉಪಕ್ರಮ ವಿರುದ್ಧತೆಯ ಉಪಸಂಹಾರಸನ ಉದಯ, ಇದು ಉಪಕ್ರಮಾಧಿಕರಣ ಸಿದ್ಧಂ. ಪೂರ್ವಮೀಮಾಂಸೆಯಲ್ಲಿ ಇದೆಲ್ಲ ನಿಶ್ಚಯ ಮಾಡ್ತಾರೆ. ಯಾವುದೋ ಕಾಲದಲ್ಲಿ ಯಾವುದೋ ಒಂದು ಉಪಕ್ರಮ ವಿರುದ್ಧವಾಗಿ ಉಪಸಂಹಾರ ಬರುತ್ತೆ ಅಂದರೆ ಹಾಗೆ ಬರೋಕ್ಕೆ ಸಾಧ್ಯವಿಲ್ಲ. ಇಲ್ಲಿಯೇ ಉಪಕ್ರಮ ಉಪಸಂಹಾರವು ಜೊತೆಯಲ್ಲಿ ಇರಬೇಕು. ಅದಕ್ಕೆ ಅನುಗುಣವಾಗಿಯೇ ಮಧ್ಯದಲ್ಲಿ ಬರುವ ಅರ್ಥಗಳು ಕೂಡ ಇರಬೇಕು. ಯಾವುದು ಒಂದಕ್ಕೊಂದಕ್ಕೆ ವಿರೋಧವಿಲ್ಲ. ಅದ್ವೈತದಲ್ಲಿ ಉಪಕ್ರಮಕ್ಕೆ ಬಲ ಅಂತ ಹೇಳ್ತಾರೆ, ಉಪಸಂಹಾರವನ್ನು ಹೇಳೋದಿಲ್ಲ. ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ಉಪಕ್ರಮವೇ ಬಲವಾದದ್ದು ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಅರ್ಥ ಮಾಡ್ತಾರೆ. ಆದರೆ ಉಪಕ್ರಮ ಉಪಸಂಹಾರವು ಅದಕ್ಕೆ ಅನುಗುಣವಾಗಿರಬೇಕು. ಮಧ್ಯದಲ್ಲಿ ಬರುವ ಅರ್ಥಗಳು ಅನುಗುಣವಾಗಿರಬೇಕು. ಆದ್ದರಿಂದ ಅದಕ್ಕೂ ಒಂದಕ್ಕೊಂದಕ್ಕೆ ವಿರೋಧ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಪ್ರಕರಣದಲ್ಲಿ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಎಲ್ಲ ಕಡೆಯೂ ತಿಳಿದು ಬರುತ್ತೆ. ನಿಯಾಮ್ಯತೆ ಆಯ್ತನೇನ ಧೂಮಾಗ್ನಿ ವ್ಯಾಪ್ತಿ ವೈಷಮ್ಯಪಿ ದರ್ಶಿತಂ. ಧೂಮಾಗ್ನಿ ವ್ಯಾಪ್ತಿ ವೈಷಮ್ಯಮಪಿ. ಅಗ್ನಿ ಅಂತ ಹೇಳುವುದು, ಅಗ್ನಿಯಿಂದ ಧೂಮವು ಅಗ್ನಿವ್ಯಾಪ್ಯವಾದದ್ದು. ಧೂಮ ಅಂತ ಹೇಳಿದ್ರೆ ಧೂಮದಲ್ಲಿ ವ್ಯಾಪಿಸಿದೆ ಅಂತ ಹೇಳಿದ್ರೆ ಅದಕ್ಕೆ ನಿಯಮನ ಶಕ್ತಿ ಇಲ್ಲ. ಅಲ್ಲಿ ಅಗ್ನಿಗೆ ಧೂಮವನ್ನು ನಿಯಮನ ಮಾಡೋದಿಲ್ಲ, ನಿಯಮನ ಮಾಡಿಕೊಂಡು ವ್ಯಾಪಿಸಿಲ್ಲ. ಅಲ್ಲಿ ಕಾರ್ಯಕಾರಣ ಭಾವ ಅನ್ನೋದು ಹೇಳಲ್ಪಡುತ್ತೆ. ಯಾಕೆಂದ್ರೆ ಅಚೇತನವಾದದ್ದು ಧೂಮವನ್ನು ನಿಯಮನ ಮಾಡೋದಿಲ್ಲ. ಇಲ್ಲಿ ಎಲ್ಲವೂ ಕೂಡ ಪರಮಾತ್ಮನು ಎಲ್ಲವನ್ನು ಆತ್ಮನಾಗಿದ್ದು ನಿಯಮನ ಮಾಡ್ತಾನೆ. ಆದ್ದರಿಂದ ಅದಕ್ಕೂ ಇದಕ್ಕೂ ವ್ಯತ್ಯಾಸವಿದೆ ಅನ್ನೋದನ್ನ ತೋರಿಸ್ತಾರೆ. ವ್ಯಾಪ್ತಿ ಹೇಗೆ ಅಂತ ಹೇಳಿದ್ರೆ ನಿಯಾಮಕ ಭಾವದಿಂದ ವ್ಯಾಪ್ತಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ. ಏವಮೇತಾವತಾ ಗ್ರಂಥೇನ ಅಹಮಾತ್ಮ ಗೂಢಾಕೇಶ ಸರ್ವಭೂತಾಶೇಸ್ತಿ ಸರ್ವಶರೀರವರ್ತಿನಾಂ ಜೀವಾನಾಂ ಬ್ರಹ್ಮಸ್ವರೂಪ ಐಕ್ಯ ಮುಚ್ಚತೆ ಇತಿ ಕುದೃಷ್ಟಿಮತಂ ಉನ್ಮೂಲಿತಂ. ಆದ್ದರಿಂದ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂದಾಗ ಎಲ್ಲ ಪ್ರಾಣಿಗಳಲ್ಲೂ ಇರೋನು ಒಬ್ಬನೇ ಆತ್ಮ, ನಾನೊಬ್ಬನೇ ಬ್ರಹ್ಮ, ಒಬ್ಬನೇ ಇರೋದು, ಬೇರೆ ಯಾರೂ ಇಲ್ಲ. ಸರ್ವಭೂತಾಶಯ ಸ್ಥಿತ ಅಹಂ ಆತ್ಮ, ನಾನೇ ಎಲ್ಲರಲ್ಲೂ ಇರುವ ಒಂದೇ ಆತ್ಮ ಅಷ್ಟೇ ಅಂತ ಬ್ರಹ್ಮಸ್ವರೂಪ ಐಕ್ಯ ಮುಚ್ಚತೆ ಜೀವಾನಾಂ ಇತಿ ಕುದೃಷ್ಟಿಮತಂ ಉನ್ಮೂಲಿತಂ. ಇದುವರೆಗೂ ಅರ್ಥ ಮಾಡಿರೋದ್ರಲ್ಲಿ
ಆ ಮತವನ್ನು ತಳ್ಳಿ ಹಾಕಲ್ಪಟ್ಟಿದೆ ಆ ಮತವು ಅಂತ ಹೇಳಿದ್ರು. ಅದಕ್ಕೆ ಮುಂದೆ ಈಗ ಆದಿತ್ಯನ ಮನವನ್ನ ವಿವರಣೆ ಮಾಡ್ತಾರೆ. ಸ್ವಾಮಿ ಕುದೃಷ್ಟ ದೇಶ ಅಂದ್ರೆ ಯಾವುದನ್ನು ಉದ್ದೇಶ ಮಾಡಿದ್ದಾರೆ? ಅದ್ವೈತ, ಬ್ರಹ್ಮ ಓ, ಸ್ವರೂಪ ಐಕ್ಯ, ಬ್ರಹ್ಮ ಹಾ, ಸ್ವರೂಪ ಐಕ್ಯ, ಅದ್ವೈತವೂ ಅಷ್ಟೇ, ಹಾ, ಭೇದವೂ ಅಷ್ಟೇ, ಎಲ್ಲರೂ ಅಷ್ಟೇ. ಅವರು ಹಾಗೆ ಹೇಳೋದು. ಹಾ, ಬ್ರಹ್ಮಾತ್ಮ ಐಕ್ಯ, ಬ್ರಹ್ಮ ಸ್ವರೂಪ ಐಕ್ಯವನ್ನೇ ಹೇಳಿ. ಅಂದ್ರೆ ಭೇದವನ್ನು ಸ್ವಾಭಾವಿಕ ಅಂತ ಯಾವ್ದೋ ಪ್ರಕಾಶ ಹೇಳಿದ್ರು. ಇವರು ಭಾಸ್ಕರರು ಅದು ಕೂಡ ಅದ್ವೈತದೇ, ಅವ್ರದ್ದು ಅದ್ವೈತ ಮತವೇ, ಭೇದವು ಔಪಾಧಿಕ. ಬ್ರಹ್ಮ ಜೀವಭಾವದಿಂದ ಅಷ್ಟೇ, ಜೀವಗಳು ಯಾರೂ ಇಲ್ಲ, ಜೀವ ಹಾ, ಆತ್ಮರು ಐಕ್ಯ, ಹೌದು. ಅದನ್ನ ತಳ್ಳಿ ಹಾಕಲ್ಪಟ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಮುಂದಿನ ಭಾಗವನ್ನ ಮುಂದೆ ತೋರಿಸೋಣ ಅಂತ ಯೋ ನಿತ್ಯಮಚ್ಯುತ ಪದ ಅಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿತನಾಯಮೇನೆ ಸ್ಫುರ್ಗುರೋರ್ಭಗವತೋಸ್ಸುದೇಕ ಸಿಂಧೋ ರಾಮಾನುಜಸುಚರಣೋ ಚರಣಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ ಸರ್ವಂ